Hi, hello, namaskara. In today's Core Corner, we have with us a trained singer who has lent her mellifluous voice for devotional albums, emotional light music albums, and also mainstream cinemas. She had the good opportunity of working alongside the sensational singer of India, Sri Sonu Nigam, and also worked along with many celebrity artists like Sri Puneet Rajkumar, Sri Vijay Prakash, Sri Arman Malik, Mr. Tippu, and many more. Let's welcome the lady who was literally the voice of Bengaluru in true sense and spirit in the season 4 and hear from her journey in the musical career from birth till date. Let's welcome Shweta Prabhu. Hi Shweta. Hello. Welcome to Core Corner. Core Corner is all about knowing your life journey in your particular field from your birth till date. So thank you for giving your time and being here to take us through this journey of yours. So first things first, in the shuru ಮಾಡೋಣ. ನಿಮ್ಮ birth, childhood and your family background ಬಗ್ಗೆ ಹೇಳೋದಿದ್ರೆ. ಖಂಡಿತ. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ಹ್ಯಾವಿಂಗ್ ಮೀ ಹಿಯರ್. ಐ ಫೀಲ್ ರಿಯಲಿ ವೆರಿ ಮಚ್ ಹಾನರ್ ಟು ಬಿ ಹಿಯರ್. ಆಯಿತಾ, ಈಗ ನಾನು ಹುಟ್ಟಿದ್ದು ಬ್ಯಾಂಗ್ಳೂರಲ್ಲಿ, ರಾಜಾಜಿನಗರಲ್ಲಿ. ಇಯರ್ ಎಲ್ಲ ಹೇಳಬೇಕಾ? ಬೇಡ. ಥ್ಯಾಂಕ್ ಯು. ಥ್ಯಾಂಕ್ ಯು. ಅಪ್ಪ ಅಮ್ಮ ಇಬ್ಬರು ಗೌರ್ಮೆಂಟ್ ಎಂಪ್ಲಾಯೀಸ್. ನಮ್ಮದು ಒಂದು ಫುಲ್ ಕೂಡು ಕುಟುಂಬ. ಅಜ್ಜಿ ತಾತ ಮಾಮಂದಿರು ಆಂಟಿಗಳು ಎಲ್ಲ ಸೇರಿ ಇದ್ದಿದ್ದು. ನಾನೇ ಫಸ್ಟ್ ಕಿಡ್ನ ಫ್ಯಾಮಿಲಿಯಲ್ಲಿ. ಸೊ ಅಪ್ಪ ಅಮ್ಮ ಟ್ರಾವೆಲ್ ಮಾಡ್ತಾಯಿದ್ರು, ಅಲ್ಲಿ ಇಲ್ಲಿ ಟ್ರಾನ್ಸ್ಫರ್ ಆಗ್ತಿತ್ತು, ಹೋಗ್ತಿದ್ರು ಬರ್ತಿದ್ರು. ನಾನು ಅಜ್ಜಿ ಮನೇಲಿ ಇದ್ದೆ. ಸೊ ದಿಸ್ ಈಸ್ ಲೈಕ್ ಬ್ಯಾಂಗ್ಳೂರಲ್ಲಿ ನನಗೆ ನೆನಪಿರೋ ಅಂತ ಸ್ಟಾರ್ಟಿಂಗು ಇದು. ಬಟ್ ಡಿಡ್ ಯು ಹ್ಯಾವ್ ಅ ಲೀನೇಜ್ ಆಫ್ ಮ್ಯೂಸಿಕ್ ಇನ್ ಯುವರ್ ಫ್ಯಾಮಿಲಿ ಅಥವಾ ನೀವೇನಾ ಫಸ್ಟ್ ಶುರು ಮಾಡಿದ್ದು? ಇಲ್ಲ, ಅದು ಅಮ್ಮ ಮತ್ತು ಚಿಕ್ಕಮ್ಮಂದಿರಿಗೆಲ್ಲ ಗಾಡ್ ಗಿಫ್ಟೆಡ್ ವಾಯ್ಸ್ ಇದೆ. ಹೌದಾ? ಹಾಂ, ಅವ್ರಿಗೆ ತುಂಬ ಚೆನ್ನಾಗಿ ಹಾಡ್ತಾರೆ. ಬಟ್ ಬೇಸಿಕಲಿ ನಿಮ್ಮದು ಊರೇ ಬೆಂಗಳೂರ ಅಥವಾ ಬೇರೆ ಊರಿಂದ ಇಲ್ಲಿ ಬಂದು ಸೆಟ್ಲ್? ಇಲ್ಲ, ನಮ್ಮ ತಾತ ಬಂದು ಮಲ್ಲಯ್ಯ ಅಂತ, ಅವರು ಖಾದಿ ಬೋರ್ಡ್ ಇದರಲ್ಲಿ ಆಫೀಸರ್ ಆಗಿದ್ರು. ಅವರು ಬ್ಯಾಂಗ್ಳೂರಿಗೆ ಬಂದಿದ್ದು ಕೆಲಸಕ್ಕೆ ಅಂತ. ಸೊ ಅವ್ರು ಬರ್ತಾ ಎಲ್ಲಾರನ್ನೂ ಕರ್ಕೊಂಡು ಬಂದು, ನಮ್ಮ ಆಂಟಿ ನಮ್ಮಮ್ಮ ಎಲ್ಲ ಇಲ್ಲ ಬ್ಯಾಂಗ್ಳೂರಲ್ಲೇ ಹುಟ್ಟಿ ಬೆಳೆದಿದ್ದು. ಎಷ್ಟು ಜನ ಟೋಟಲಿ? ಐ ಮೀನ್ ಇನ್ ದ ಫ್ಯಾಮಿಲಿ ವೆನ್ ಯು ಆರ್ ಟಾಕಿಂಗ್ ಅಬೌಟ್ ದಿಸ್ ಜಾಯಿಂಟ್ ಫ್ಯಾಮಿಲಿ ಸಿಸ್ಟಮ್ ವಿಚ್ ಇಸ್ ಅ ವೆರಿ ರೇರ್ ಥಿಂಗ್ ಟುಡೇ. ಸೊ ಐ ಆಮ್ ರಿಯಲಿ ವೆರಿ ಕ್ಯೂರಿಯಸ್ ಆ್ಯಂಡ್ ಆಲ್ಸೋ ಎಕ್ಸೈಟೆಡ್ ಆಲ್ಸೋ ಈಕ್ವಲಿ ಟು ಫೈಂಡ್ ಔಟ್ ಎಷ್ಟು ಜನ ಎಲ್ಲ ಒಟ್ಟಿಗೆ ಇದ್ದಿದ್ದು. ಅಜ್ಜಿ ತಾತಾಗೆ 7 ಜನ ಮಕ್ಕಳು, ಇಬ್ರು ಮಾಮಂದಿರು, 5 ಜನ ಹೆಣ್ಮಕ್ಳು. ಅದರಲ್ಲಿ ನಮ್ಮಮ್ಮ ಮೊದಲನೇವರು. ಸೊ 4 ಜನ ಆಂಟಿಗಳು. ಸೊ ಇದು ಒಂದು ನನಗೆ ಸ್ಟಾರ್ಟಿಂಗಿಂದ ಹೇಳಬೇಕು ಅಂದರೆ. ಆಮೇಲೆ ಬರ್ತಾ ಬರ್ತಾ ಎಲ್ಲ ಜಾಸ್ತಿ ಆಯಿತು ಇನ್ನು. ಸೊ ಸ್ಕೂಲಿಂಗ್ ಎಲ್ಲಾನು ಇಲ್ಲಿಂದನೇ ಶುರು ಮಾಡಿ? ಹೌದು, ಬೆಂಗಳೂರು. ಈವನ್ ಮೈ ಮಾಮ್, ನಮ್ಮ ಆಂಟಿ ಎಲ್ಲರೂ ಕೂಡ ಇಲ್ಲ ಬ್ಯಾಂಗ್ಳೂರಲ್ಲೇ ಓದಿದ್ದು. ಸೊ ನಾನು MES ಕಾನ್ವೆಂಟಲ್ಲಿ ಓದಿದ್ದು ಫಸ್ಟ್, ನಾಗರಭಾವಿನಲ್ಲಿ ಇದೆಯಲ್ಲ ಅಲ್ಲಿ. ಅಲ್ಲಿಂದ ನನ್ನ ಮ್ಯೂಸಿಕ್ ಹೇಗೆ ಸ್ಟಾರ್ಟ್ ಆಯಿತು ಅಂತಂದರೆ, ನಾನು 2.5 ವರ್ಷ ಇದ್ದಾಗ, ಈಗ ನಮ್ಮಮ್ಮ ಎಲ್ಲ ಹಾಡ್ತಿದ್ರು, ಬಟ್ ಯಾರಿಗೂ ಪ್ರೊಫೆಷ್ನಲ್ ಪ್ರಾಪರ್ ಟ್ರೈನಿಂಗ್ ಆಗಿರಲಿಲ್ಲ. ತುಂಬ ಆರ್ಥೋಡಾಕ್ಸ್ ಫ್ಯಾಮಿಲಿ ನಮ್ಮದು, ಅದಕ್ಕೆಲ್ಲ ಅಲೋನೇ ಇರಲಿಲ್ಲ. ನಮ್ಮ ತಾತ ಈ ವಾಸ್ ವೆರಿ ಸ್ಟ್ರಿಕ್ಟ್. ಹೌದಾ? ಸ್ಟ್ರಿಕ್ಟ್ ಆಫೀಸರ್ ಆ್ಯಂಡ್ ಇನ್ಸೈಡ್ ಹೌಸ್ ಆಲ್ಸೋ ಈಸ್ ವೆರಿ ಸ್ಟ್ರಿಕ್ಟ್. ಒಂದು 7 o'clock ಮೇಲೆ ಅವ್ರಿಗೆ ಹೊರಗಡೆನೇ ಯಾರೂ ಬರೋಂಗಿರಲಿಲ್ಲ, ಆ ಥರದ್ದೊಂದು ಫ್ಯಾಮಿಲಿ. ಸೊ ಹಾಗಾಗಿ ಇವ್ರು ಯಾರೂ ಹೊರಗಡೆ ಹಾಡೋದು ಕಲಿಯೋದಾಗಲಿ ಆ ಥರದ್ದೇನು ಎಕ್ಸ್ಪೋಜರ್ಸ್ ಇರಲಿಲ್ಲ. ಬಟ್ ಎಲ್ರಿಗೂ ಒಳ್ಳೆ ವಾಯ್ಸ್, ಒಳ್ಳೆ ಶ್ರುತಿ ಜ್ಞಾನ, ಒಳ್ಳೆ ಲಯ ಜ್ಞಾನ ಇತ್ತು. ತುಂಬ ಚೆನ್ನಾಗಿ ಯಾರು ಚೆನ್ನಾಗಿ ಹಾಡ್ತಾರೆ, ಯಾರು ಚೆನ್ನಾಗಿ ಹಾಡಲ್ಲ ಅನ್ನೋ ಇದೆಲ್ಲ ಇತ್ತು ಅವ್ರಿಗೆ. ಸೊ ಆ ಥರ ಇದ್ದಾಗ ನಾನು ಅವ್ರು ಹಾಡ್ತಿರೋ ಹಾಡನ್ನ ನಾನು ಯಾವಾಗಲೂ ನನ್ನ ಕಿವಿಯಲ್ಲಿ ಬಿದ್ದಾಗ ನಾನು ಹಾಡೋಕ್ಕೆ ಸ್ಟಾರ್ಟ್ ಅಂದರೆ 2 ವರ್ಷಕ್ಕೆ ನಾನು ಪ್ರೊನೌನ್ಸಿಯೇಷನ್ ಚೆನ್ನಾಗಿತ್ತು, ತುಂಬ ಸ್ಪಷ್ಟವಾಗಿ ಮಾತಾಡ್ತಿದ್ದೆ ಅಂತ ನಮ್ಮಮ್ಮ ಹೇಳ್ತಾರೆ. ಸೊ ಹಾಡು ಕೂಡ ಹೇಗೆ ಹಾಡ್ತಾರೋ ಹಾಗೇ ಹಾಡ್ತಿದ್ದಂತೆ. ನಾನು ರೇಡಿಯೋನಲ್ಲಿ ಹೇಗೆ ಬರ್ತಿತ್ತೋ ಹಾಗೇ ಹಾಡ್ತಿದ್ದಾಳೆ ಇವಳು ಅನ್ನೋ ಥರ ಫೀಲಿಂಗ್ ಎಲ್ಲರಿಗೂ. ನೈಬರ್ಸ್ ಎಲ್ಲ ಬಂದು ರಾತ್ರಿ ಊಟ ಆದಮೇಲೆ ಕೂತ್ಕೊಂಡು ಒಂದು ಹಾಡಾಡು ಅಂತ ಕೇಳೋರಂತೆ. ಅವಾಗ ನಂಗೆ ಅದು ನೆನಪಿಲ್ಲ. ಐ ವಾಸ್ ಜಸ್ಟ್ 2 years ಅಂತೆ. ಅಮ್ಮ ಹೇಳ್ತಿರ್ತಾರೆ, ಈ ಥರ ತುಂಬ ಜನ ಬಂದು ಕುತ್ಕೊಂಡು ಹಾಡೇಳು ಅಂತ ಕೇಳೋರು ನಿನಗೆ ಅಂತ. ಸೋ ಸ್ವೀಟ್. ಥ್ಯಾಂಕ್ ಯು. ಸೊ ಯುವರ್ ಕರಿಯರ್ ಬಿಗ್ಯಾನ್, ಯುವರ್ ಶೋಸ್ ಬಿಗ್ಯಾನ್ ವೆನ್ ಯು ವರ್ ಹಾರ್ಡ್ಲಿ 2 years ಅಲ್ವಾ? ಒಂಥರ ತಿಳಿದಿರೋ ವಯಸ್ಸಲ್ಲೇನೆ ಯು ಆರ್ ಅ ಶೋ ಸ್ಟಾಪರ್.
ಸೊ ಆ್ಯಕ್ಚುಲಾಗಿ ಫಾರ್ಮಲ್ ಟ್ರೈನಿಂಗ್ ಅಂತ ಮಾಡ್ಕೊಂಡಿದ್ದು ಯಾವಾಗ? ಇದೇ ಅಪ್ಪ ಅಮ್ಮ ಟ್ರಾನ್ಸ್ಫರ್ ಆಗ್ತಾ ಇದ್ದಾಗ ತ್ಯಾಮ್ಗುಂಡ್ಲು ಅಂತ ಒಂದು ಊರಿಗೆ ಟ್ರಾನ್ಸ್ಫರ್ ಆಗಿತ್ತು. ಆವಾಗ ಐ ವಾಸ್ ಜಸ್ಟ್ ಸೆಕೆಂಡ್ ಸ್ಟ್ಯಾಂಡರ್ಡ್. ಆವಾಗ ಒಂದು ಆರ್ಕೆಸ್ಟ್ರಾ ನಡೀತಾ ಇತ್ತು. ಆರ್ಕೆಸ್ಟ್ರಾದಲ್ಲಿ ಅಮ್ಮ ನಾನು ನಿಂತ್ಕೊಂಡು ಕೇಳ್ತಾ ಇದ್ವಿ. ಆಗ ಅಮ್ಮಂಗೆ ಎಷ್ಟು ಚೆನ್ನಾಗಿ ಹಾಡ್ತಾರಲ್ವ ಅವರು ಅಂತೆಲ್ಲ ಮಾತಾಡ್ತಾ ಇದ್ದಾಗ, ನೀನು ಹಾಡ್ತೀಯಾ, ಹೋಗಿ ಹಾಡು ಅಂತ ಅಂದರು ಅಷ್ಟೇ. ಬಟ್ ಅವರು ಅದನ್ನು ಅಂದ್ಬಿಟ್ಟು ಮರ್ತುಬಿಟ್ಟು ಆ ಕಡೆ ತಿರ್ಕೊಂಡು ಹಾಡು ಕೇಳ್ತಿದ್ದಾರೆ. ನಾನು ಹೋಗಿ ಆಗಲೇ ಸ್ಟೇಜ್ ಮೇಲೆ ಕೇಳಿ ನಾನೊಂದು ಹಾಡು ಹಾಡ್ತೀನಿ ಅಂಕಲ್, ನಾನೊಂದು ಹಾಡು ಹೇಳ್ತೀನಿ ಅಂತ. ಅದು ಯಾಕೆ ಹೇಳ್ತಿದ್ದೀನಿ ಅಂದರೆ, ಅಲ್ಲಿ ಒಂದು ಹಾಡೋದ ಮೇಲೆ ಅವ್ರು ಕರೆದ್ರು, ನಮ್ಮಮ್ಮನ ಕರೆದ್ಬಿಟ್ಟು ಸ್ಟೇಜ್ ಹತ್ರ ಕರೆದ್ಬಿಟ್ಟು, ಇವ್ರಿಗೆ ತುಂಬ ಒಳ್ಳೆ ಸಂಗೀತ ಜ್ಞಾನ ಇದೆ, ಪ್ಲೀಸ್ ಅವ್ರಿಗೆ ಫಾರ್ಮಲಾಗಿ ಕಲಿಸಿ ಅಂತ ಹೇಳಿದ್ರು. ಅಲ್ಲಿವರೆಗೂ ನಮ್ಮಮ್ಮಂಗೆ ರಿಯಲೈಸ್ ಆಗಿರಲಿಲ್ಲ ನಂಗೆ ಸಂಗೀತಕ್ಕೆ ಹಾಕಬೇಕು ಅಂತ. ಸೊ ಅವಾಗ ಹೌದಾ ಅಂತೇಳಿ ಅಮ್ಮಂಗೆ ಶಿ ಸ್ಟಾರ್ಟೆಡ್ ಸರ್ಚಿಂಗ್ ಫಾರ್ ಅ ಮ್ಯೂಸಿಕ್ ಟೀಚರ್ ದೇರ್. ಅವಾಗೊಬ್ಬರು ಬಾಲಕೃಷ್ಣ ರಾವ್ ಅಂತ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಹೇಳ್ಕೊಡ್ತಿದ್ರು. ಅವ್ರು ಸಿಕ್ಕಿ ಅಮ್ಮ ಅಲ್ಲಿ ನನಗೆ ಜಾಯಿನ್ ಮಾಡಿಸಿದ್ರು. ನಾನು ಅವಾಗ 3rd ಸ್ಟ್ಯಾಂಡರ್ಡ್. ಸೊ ಇನ್ ದ್ಯಾಟ್ ಪ್ಲೇಸ್ ಅಲ್ಲಿಂದನೇ ತ್ಯಾಮ್ಗೊಂಡ್ಲನಲ್ಲಿ, ಹೌದು, ಅಲ್ಲಿ ಶುರು ಆಯಿತು. ಅಲ್ಲೆಲ್ಲ ತುಂಬ ದೊಡ್ಡ ದೊಡ್ಡ ಸ್ಟೂಡೆಂಟ್ಸ್ ಬಂದು ಕಲಿತಾ ಇದ್ರು. ನಾನು ತುಂಬ ಚಿಕ್ಕವಳು ಇರೋದ್ರಲ್ಲಿ, ನಾನು ತುಂಬ ಚಿಕ್ಕವಳು. ನನ್ನ ಅವರು ಇಲ್ಲಿ ಕೂರಿಸ್ಕೊಂಡು ಹೇಳ್ಕೊಡ್ತಿದ್ದಂತ ಅವರು, ಶ್ರುತಿ ಕರೆಕ್ಟಾಗಿ ಸೇರಿಸ್ತಾಳೆ ಇವಳು ಅಂತ ನನ್ನ ಕಂಡ್ರೆ ತುಂಬ ಇಷ್ಟ ಅವ್ರಿಗೆ. ಯಾವಾಗಲೂ ನನ್ನ ತೊಡೆ ಮೇಲೆ ಕೂರಿಸ್ಕೊಂಡು ಹೇಳ್ಕೊಡ್ತಿದ್ರು. ಹೌದು, ಐ ಆಮ್ ವೆರಿ ಫಾರ್ಚುನೇಟ್ ಅನ್ಸುತ್ತೆ ನಂಗೆ ಅದೆಲ್ಲ ನೆನೆಸ್ಕೊಂಡ್ರೆ. ಹೋಗಿದ್ದು 2ನೇ ದಿನಕ್ಕೆ ಅವ್ರಿಗೆ ಪೆಟ್ ಸ್ಟೂಡೆಂಟ್ ಆಗೋದಿದೆಯಲ್ಲ, ಅದು ಎಷ್ಟು ಖುಷಿ ಆಗತ್ತೆ ಅಂತ ಅನ್ಸುತ್ತೆ. ಹೌದು, ಕರೆಕ್ಟು. ಮತ್ತು ಸೈಡ್ ಬೈ ಸೈಡ್ ಯು ಕಂಟಿನ್ಯೂಡ್ ಯುವರ್ ಎಜುಕೇಶನ್ ಆಲ್ಸೋ ಅಲ್ವಾ? ಹೌದು. ಅದಾದಮೇಲೆ ಮತ್ತೆ ನೆಲಮಂಗ್ಲಕ್ಕೆ ಬಂದರು. ಹೌದು, ಎಲ್ಲೆಲ್ಲಿ ಟ್ರಾನ್ಸ್ಫರ್ ಆಗುತ್ತೋ ಅಲ್ಲೆಲ್ಲಿ ನಾನು. ಮೈ ಫಾದರ್ ವಾಸ್ ಅನ್ ಹೆಲ್ತ್ ಇನ್ಸ್ಪೆಕ್ಟರ್ ಇನ್ ಗೌರ್ಮೆಂಟ್ ಹಾಸ್ಪಿಟಲ್. ಅಮ್ಮ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಲ್ಲಿ ಆರ್ಗನೈಸರ್ ಆಗಿದ್ರು. ಸೊ ಅವ್ರಿಗೆ ಎಲ್ಲೆಲ್ಲಿ ಅನುಕೂಲ ಆಗುತ್ತೆ ಅಲ್ಲಿ ಹೋಗಿ ಮನೆ ಚೇಂಜ್ ಮಾಡ್ತಿದ್ರು. ನನಗೆಲ್ಲ ಚೇಂಜಸ್ ಆಗ್ತಿತ್ತು. ಸ್ಕೂಲು, ಮೈ ಮ್ಯೂಸಿಕ್ ಕ್ಲಾಸು, ಎಲ್ಲೆಲ್ಲಿ ಹೋಗ್ತೀನೋ ಅಲ್ಲಿ. ಮತ್ತು ಹಳೇದು ಏನು ಕಲ್ತಿದ್ನೋ ಅದು ಕಂಟಿನ್ಯೂಟಿ ಇಲ್ಲ. ಮತ್ತು ಬೇರೆ ಟೀಚರ್ ಹತ್ರ ಹೋದರೆ ಅವರಿಂದ ಫಸ್ಟಿಂದ ಸ್ಟಾರ್ಟ್ ಮಾಡಬೇಕು. ಹೌದು, ಅದೊಂದಲ್ವಾ? ಅದೊಂದಾಯಿತು. ನೆಲಮಂಗ್ಲಕ್ಕೆ ಬಂದು ಶಿಫ್ಟ್ ಆದ್ವಿ. ಅಲ್ಲಿ NS ರಾಜೇಶ್ವರಿ ಅಂತ, ಅವರು RKP ಸರ್ ಅವ್ರ ಸ್ಟೂಡೆಂಟ್ ಅವರು. ಅವರು ನನಗದೆಲ್ಲ ಗೊತ್ತಿಲ್ಲ, ಮತ್ತೆ ನಾನು ಶುರು ಮಾಡ್ತೀನಿ, ಎಲ್ಲಿ ಗೊತ್ತಿಲ್ಲ ನನಗೆ, ಹೇಗೆ ಕಲ್ತಿದ್ದೀರಾ ಏನು ಅಂತ. ಮತ್ತೆ ಅಲ್ಲಿಂದ ಸರಳೆ ವರ್ಷಗಳು ಶುರುವಾಯಿತು. ಈ ಥರ ಕಲಿತಾ ಇದ್ದೆ. ಜೊತೆ 10th ಆಗೋಷ್ಟೊತ್ತಿಗೆ ನನಗೆ ಜೂನಿಯರ್ ಕರ್ನಾಟಕ ಕ್ಲಾಸಿಕಲ್ ಎಕ್ಸಾಮ್ ಆಯಿತು. ಓಹ್, ಸೂಪರ್. ಬಟ್ 10th ಸ್ಟ್ಯಾಂಡರ್ಡ್ ಅದು ನಮ್ಮ ಡ್ಯಾಡಿಗೆ ಗೊತ್ತಾಗ್ಬಿಟ್ಟು ಅವ್ರು ಸ್ವಲ್ಪ ಸ್ಟ್ರಿಕ್ಟು. ಆವಾಗ ಏನೇ ಮಾಡೋದಿದ್ರು ಅದು ಅಕಾಡೆಮಿಕ್ಸ್ಗೆ ಎಲ್ಲೂ ತೊಂದರೆ ಆಗಬಾರ್ದು ಅನ್ನೋದೊಂದು ಮೈಂಡ್ಸೆಟ್ ಅವ್ರದ್ದು. ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಅಪ್ಪಂಗೆ, ಇವಳು ಇದನ್ನ ಹಾಡಬೇಕು ಮಾಡಬೇಕು. ಅಂದರೆ ಅವ್ರ ಶೋಸ್ ಯಾವುದೋ ನೋಡ್ತಾ ಇರಲಿಲ್ಲ. ಯಾಕಂದರೆ ಅವ್ರಿಗೆ ಭಯ, ಇವಳು ಸರಿಯಾಗಿ ಹಾಡ್ತಾಳೋ ಇಲ್ವೋ, ನಂಗೆಲ್ಲಿ ಏನೋ ಅಂತಾರೆ ಅವ್ರಿಗೆ. ಸೊ ಅವ್ರಿಗೆ ನಾನು ಯು ಮೀನ್ ಟು ಸೇ ನೀವು 10th ಸ್ಟ್ಯಾಂಡರ್ಡ್ ಬರೋ ಹೊತ್ತಿಗೆ ಯು ಹ್ಯಾಡ್ ಸ್ಟಾರ್ಟೆಡ್ ಈವನ್ ಟೇಕಿಂಗ್ ಪಾರ್ಟ್ ಇನ್ ದ ಮ್ಯೂಸಿಕ್ ಶೋಸ್? ನೋ, ನಾಟ್ ಎಕ್ಸಾಕ್ಟ್ಲಿ. ಕಲಿತಾ ಇದ್ದೆ ಅಷ್ಟೇ. ಬಟ್ ಸ್ಕೂಲ್ಗಳಲ್ಲಿ ಇಂಟರ್ ಕಾಲೇಜ್ ಕಾಂಪಿಟೇಷನ್, ಇಂಟರ್ ಸ್ಕೂಲ್ ಕಾಂಪಿಟೇಷನ್ಸ್ ಅಲ್ಲೆಲ್ಲ ಹಾಡ್ತಿದ್ದೆ. ಸರ್ಟಿಫಿಕೇಟ್ಸ್ ಬರ್ತಿತ್ತು. ಅಪ್ಪಂಗೆಲ್ಲೋ ಒಂದು ಕಡೆ ತುಂಬ ಇವಳು ಮ್ಯೂಸಿಕ್ ಕಡೆ ಹೋಗ್ತಿದ್ದಾಳೆ ಅನ್ನೋ ಥರ ಫೀಲ್. ಇಲ್ಲ, SSLC ನೀನು ಓದಬೇಕು, ಹಾಡೋದೆಲ್ಲ ಬಿಟ್ಬಿಡು, ಇವಾಗ ಓದಬೇಕು ಅಂತ ಫುಲ್ ಸ್ಟ್ರಿಕ್ಟ್ ಮಾಡಿದ್ರು. ಅಷ್ಟೊತ್ತಿಗಾಗಲೇ ನಾನು ಎಕ್ಸಾಮ್ ಕೊಟ್ಬಿಟ್ಟಿದ್ದೆ. ಸೊ ಅದಾದಮೇಲೆ ಕಂಪ್ಲೀಟ್ ಸ್ಟಡೀಸ್ ಫುಲ್ ಸ್ಟಾಪ್ ಆಗೋಯ್ತು. ಫುಲ್ ಅದೇನು ನಾನು ಕಲ್ತಿದ್ದೆ ಜೂನಿಯರ್ ಅಷ್ಟೇ ನನಗೆ. ಅದಾದಮೇಲೆ ಫುಲ್ ಸ್ಟಾಪ್ ಆಗೋಯ್ತು. ಕಂಪ್ಲೀಟಾಗಿ ನಾನು ಫುಲ್ ಕೆರಿಯರ್ ಅಕಾಡೆಮಿಕ್ಸ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಬ್ಯಾಂಗ್ಳೂರಿಗೆ ಶಿಫ್ಟ್ ಆದ್ವಿ ನನ್ನ ಕಾಲೇಜಿಗೆ. ಅಂದರೆ ಅಪ್ಪ ಅಮ್ಮ ನೆಲಮಂಗ್ಲಲ್ಲೇ ಇದ್ದರು. ಬ್ಯಾಂಗ್ಳೂರಲ್ಲಿ ನನ್ನ ಆಂಟೀಸ್ ಎಲ್ಲ ಇದ್ರಲ್ಲ, ಅವ್ರ ಮನೆಗೆ ಶಿಫ್ಟ್ ಆದೆ. ಅಲ್ಲಿಂದ ಡಿಗ್ರಿವರೆಗೂ ನಾನು ಏನೂ ಕಲ್ತಿಲ್ಲ. ಲಾಂಗ್ ಗ್ಯಾಪ್ ಆಗೋಯ್ತು ಮ್ಯೂಸಿಕ್ಗೆ. ಓನ್ಲಿ ಕಾಲೇಜಲ್ಲಿ ಇನ್ವೊಕೇಶನ್ ಹಾಡೋದೆಲ್ಲ ಕಡೆ. ಯಾವುದಾದ್ರೂ ಡಿಪಾರ್ಟ್ಮೆಂಟಲ್ ಫಂಕ್ಷನ್ ಆಗಲಿ ನಾನೇ ಇನ್ವೊಕೇಶನ್ ಹಾಡ್ತಾ ಇದ್ದೆ. ತುಂಬ ಫೇಮಸ್ ಆಗಿಬಿಟ್ಟಿದ್ದೆ. ಶ್ವೇತಾ ಅಂದ ತಕ್ಷಣ ಯಾವಾಗಲೂ ಆಡಿಟೋರಿಯಮಲ್ಲಿ ಇರ್ತಾಳೆ. KLE ಕಾಲೇಜ್ ಡಿಗ್ರಿ, PU ರೇಣುಕಾಚಾರ್ಯ ಕಾಲೇಜ್ ಸುಜಾತಲ್ಲಿ. ಸೊ PUC, ಫಸ್ಟ್ PU, ಸೆಕೆಂಡ್ PU ಸ್ವಲ್ಪ ಕಾಲೇಜ್ ಕೂಡ ಸ್ಟ್ರಿಕ್ಟ್ ಇತ್ತು. ಅಷ್ಟೊಂದು ಮ್ಯೂಸಿಕ್ ಕಡೆ ಎಲ್ಲ ಇಂಪಾರ್ಟೆನ್ಸ್ ಇರಲಿಲ್ಲ. ಸೊ ಅಲ್ಲೇನು ಫಸ್ಟ್ PU ಏನೂ ಹಾಡಲೇ ಇಲ್ಲ. ಡಿಗ್ರಿನಲ್ಲಿ ನನಗೆ ತುಂಬ ಆಪರ್ಚುನಿಟಿ ಸಿಕ್ತು. ಎಲ್ಲ ಅಂದರೆ ಯಾವ ಫಂಕ್ಷನ್ ಇದ್ರೂ ಶ್ವೇತಾನ ಕರೆಸಿ ಅನ್ನೋ ಥರ ಆ ಥರ ಜಾಸ್ತಿ ನಾನು ಅಲ್ಲೇ ಇದ್ದೆ ಆಡಿಟೋರಿಯಮಲ್ಲಿ ಕ್ಲಾಸ್ಗಿಂತ. ನಮ್ಮ ಫ್ರೆಂಡ್ಸ್ ಎಲ್ಲ ಕೇಳಿದ್ದು, ನೀನು ಅಟೆಂಡೇ ಮಾಡ್ತಿರ್ಲಿಲ್ಲ, ನಿಂಗೆ ಹೆಂಗೆ ಅಟೆಂಡೆನ್ಸ್ ಸಿಕ್ತು, ನಿಂಗೆ ಯಾವಾಗಲೂ ನೀನು ಆಡಿಟೋರಿಯಮಲ್ಲಿ ಇರ್ತಿದ್ಯಲ್ಲ. ಸೊ ಈ ಥರ ಹಾಡ್ತಿದ್ದೆ ಅಷ್ಟೇ. ಪ್ರೊಫೆಷ್ನಲ್ ಆಗಿ ಸ್ಟಾರ್ಟ್ ಮಾಡಿದ್ದು ಸೆಕೆಂಡ್ ಇಯರ್ ಡಿಗ್ರಿ ಇದ್ದಾಗ.
KM ಕುಸುಮಾ ಅಂತ ಒಬ್ರು ಒಳ್ಳೆ ಸಿಂಗರ್ ಇದ್ದಾರೆ. ಅವರು ಲೈಟ್ ಮ್ಯೂಸಿಕ್ ಹಾಡ್ತಾ ಇದ್ರು. ಓ, ಶಿ ವಾಸ್ ಸಚ್ ಅ Fabulous ಫ್ಯಾಂಟಾಬುಲಸ್ singer. ಸಿಂಗರ್. ಹೌದು, ಹೌದು. ಆಕ್ಚುಲಿ ಹೌದು. ನಾವು ಕೇಳಿದೀವಿ ಅವ್ರದ್ದು ಹಾಡುಗಳೆಲ್ಲ. ಅವಾಗೆಲ್ಲ ಕ್ಯಾಸೆಟ್ಸ್ ರಿಲೀಸ್ ಆಗ್ತಿತ್ತಲ್ಲ, ಅವಾಗ ಹುಡ್ಕೊಂಡು ಹೋಗಿ ಅದನ್ನ ತಗೊಂಡ್ ಬಂದು ಅದನ್ನ ಕಲಿಯೋದಿಕ್ಕೆ ತುಂಬಾ ಚೆನ್ನಾಗಿ ಅವರು ಒಂಥರ somehow even we had that interest to learn the songs that she used to come up with all these ಭಾವಗೀತೆ ಆಲ್ಬಮ್ಸ್ ತುಂಬಾ ಬರೋದಲ್ಲ ಕ್ಯಾಸೆಟ್ಸ್. ಹೌದು, ಅವ್ರನ್ನ ಅಷ್ಟೊತ್ತಿಗಾಗಲೇ ನಾವು ಟಿವಿಯಲ್ಲಿ ನೋಡಿ ಅವ್ರ ಹಾಡೆಲ್ಲ ಫೇಮಸ್ ಆಗಿತ್ತು. ಅವ್ರ ಹತ್ರ ಹೋಗಿ ಕಲ್ತ್ಕೊಂಡೆ, ಸೇರ್ಕೊಂಡೆ. ಅಲ್ಲಿಂದ ನನಗೆ ಪ್ರಾಪರ್ ಲರ್ನಿಂಗ್ ಗೊತ್ತಾಯಿತು. ಅಂದರೆ ಶ್ರುತಿ, ಯಾವ ಶ್ರುತಿಲಿ ಹಾಡಬೇಕು, ಒಂದೊಂದು ಹಾಡಿಗೆ ಒಂದೊಂದು ಶ್ರುತಿ ಇರುತ್ತೆ. ಒರಿಜಿನಲ್ ಏನು ಹಾಡ್ತಾರೆ ಅದೇ ಶ್ರುತಿಗೆ ನಾವು ಹಾಡೋಕ್ಕಾಗಲ್ಲ. ಎವ್ರಿಥಿಂಗ್ ಅಲ್ಲಿಂದ ನಂಗೆ ಗೊತ್ತಾಯಿತು. ಅಲ್ಲಿವರೆಗೂ ನಂಗೆ ಅದು ಏನೂ ಗೊತ್ತೇ ಇರಲಿಲ್ಲ. ಅದಾದಮೇಲೆ ರಿಯಾಲಿಟಿ ಶೋಗೆ ಟ್ರೈ ಮಾಡ್ತಾ ಇದ್ದೆ. ಎದೆ ತುಂಬಿ ಹಾಡುವೇನೋ ಅಂತ ಬರ್ತಿತ್ತಲ್ಲ ಆಗ, ಅದಕ್ಕೆ ಹಾಡಬೇಕು ಅಂತ ತುಂಬ ಆಸೆಗೆ ಟ್ರೈ ಮಾಡಿದೆ. ಅದು ಲೆಟರ್ ಕೂಡ ಬಂತು ನನಗೆ ರಾಮೋಜಿರಾವ್ ಫಿಲ್ಮ್ ಸಿಟಿಯಿಂದ, ಯು ಗಾಟ್ ಸೆಲೆಕ್ಟೆಡ್ ಅಂತ. ಅನ್ಫಾರ್ಚುನೇಟ್ಲಿ ನಂಗೆ ಆ ಟೈಮಲ್ಲಿ ಮಕ್ಕಳಿಗೆ ಮಾಡ್ತೀವಿ, ಆಮೇಲೆ ನೀವು ಬನ್ನಿ ಅಂತ ಮತ್ತೆ ಒಂದು ಇಂಟಿಮೇಷನ್ ಬಂತು. ಅಷ್ಟೇ, ಬರಲೇ ಇಲ್ಲ ಆಮೇಲೆ. ಆ ಮಕ್ಕಳದು ತುಂಬ ಚೆನ್ನಾಗೇ ಬಂತು ಶೋ, TRP ತುಂಬ ಚೆನ್ನಾಗಿತ್ತು ಅಂದ್ಬಿಟ್ಟು ಎಗೇನ್ ಆ್ಯಂಡ್ ಎಗೇನ್ ಮತ್ತೆ ಲಿಟಲ್ ಚಾಂಪ್ಸ್ದೇ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅವರು. ನಮ್ಮ ದೊಡ್ಡವ್ರದ್ದು ಬರಲೇ ಇಲ್ಲ. ಆ್ಯಂಡ್ ನನಗೆ ಅದೊಂದು ತುಂಬ ಡಿಸಪಾಯಿಂಟ್ಮೆಂಟ್ ಇತ್ತು. PB ಸರ್ ಮುಂದೆ ಹಾಡಲೇ ಇಲ್ವಲ್ಲ ನಾನು ಅಂತ. ಯಾಕಂದ್ರೆ ಸೆಲೆಕ್ಟ್ ಆಗಿದ್ದ ಲೆಟರ್ ಕೂಡ ಇವತ್ತಿಗೂ ಇದೆ ನನ್ನ ಹತ್ರ. ಅದು ಹಂಗೆ ಇಟ್ಟಿದ್ದೀನಿ. ಇಟ್ ಇಸ್ ಸೋ ವ್ಯಾಲ್ಯೂಬಲ್ ಫಾರ್ ಮೀ. ಸೊ ಆಗ ನಾನು ಕುಸುಮಾ ಮ್ಯಾಮ್ ಹತ್ರ ಸೇರಿಕೊಂಡು ಅವ್ರ ಜೊತೆ ಕಲ್ತ್ಕೊಂಡು ಒಂದೊಂದೇ ಭಾವಗೀತೆಗಳು ಕಲ್ತ್ಕೊಂಡೆ, ಸಿನಿಮಾ ಹಾಡುಗಳು ಕಲ್ತ್ಕೊಂಡೆ. ಭಾವಗೀತೆ ಬಗ್ಗೆ ಹೇಳ್ತಿರ್ಬೇಕಾದ್ರೆ ಒಂದು ಸಣ್ಣ ಭಾವಗೀತೆ ಫಾರ್ ದಿ ಆಡಿಯನ್ಸ್. ಓಕೆ, ಎನಿ ಪ್ರಿಫರೆನ್ಸಸ್? ಇದನ್ನೇ ಹಾಡಿ. No preference, whatever you like, because I know that you sing everything so very well. And then ಭಾವಗೀತೆ ಕೇಳೋರು ಕಡಿಮೆ ಆಗಿದ್ದಾರೆ, ಬಟ್ ಕೇಳೋರು ಇದ್ದಾರೆ. ಸೊ ಅಂಥವರಿಗೆ ಓಕೆ, ಇದು ನಂಗೆ ತುಂಬ ಇಷ್ಟವಾದ, ಇದು ಒಂದೇ ಅಂತ ಹೇಳೋಕ್ಕಾಗಲ್ಲ, ತುಂಬ ಇದೆ. ಇದನ್ನು ಹಾಡಕ್ಕೆ ಇಷ್ಟಪಡ್ತೀನಿ ಈಗ. ಮುಚ್ಚುಮರೆ ಇಲ್ಲದೆ ನಿನ್ನ ಮುಂದೆಲ್ಲವನು ಬಿಚ್ಚಿಡುವೆ ಓ ಗುರುವೇ ಅಂತರಾತ್ಮ. ಮುಚ್ಚುಮರೆ ಇಲ್ಲದೆ ನಿನ್ನ ಮುಂದೆಲ್ಲವನು ಬಿಚ್ಚಿಡುವೆ ಓ ಗುರುವೇ ಅಂತರಾತ್ಮ. ಪಾಪವಿದೆ ಪುಣ್ಯವಿದೆ ನರಕವಿದೆ ನಾಕವಿದೆ. ಪಾಪವಿದೆ ಪುಣ್ಯವಿದೆ ನರಕವಿದೆ ನಾಕವಿದೆ. ಸ್ವೀಕರಿಸುವ ಗುರುವೇ ಅಂತರಾತ್ಮ. ಮುಚ್ಚುಮರೆ ಇಲ್ಲದೆ ನಿನ್ನ ಮುಂದೆಲ್ಲವನು ಬಿಚ್ಚಿಡುವೆ ಓ ಗುರುವೇ ಅಂತರಾತ್ಮ. ಬ್ಯೂಟಿ, ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಥ್ಯಾಂಕ್ ಯು. ಸಚ್ ಅ ಬ್ಯೂಟಿಫುಲ್ ವಾಯ್ಸ್ ಯು ಹ್ಯಾವ್, ಶ್ವೇತಾ. ಥ್ಯಾಂಕ್ ಯು ಸೋ ಮಚ್. ಅಲ್ಲ, ನಾನು 1 ಸೆಕೆಂಡಿಗೆ ಅನ್ಕೋತಾ ಇದ್ದೆ, ಅದು ಎಷ್ಟು ಒಂಥರ ಎಫರ್ಟ್ಲೆಸ್ ಆಗಿ. ಇಟ್ಸ್ ಅ ವೆರಿ ಡಿಫಿಕಲ್ಟ್ ಸಾಂಗ್ ದಟ್ ಐ ನೋ. ಸಣ್ಣ ಪುಟ್ಟ ಒಂಚೂರು ಹಾಡು ಕಲ್ತಿರೋದ್ರಿಂದ ಐ ಕ್ಯಾನ್ ರಿಯಲಿ ನೋ ದಟ್ ದಿಸ್ ಇಸ್ ಸಚ್ ಅ ಡಿಫಿಕಲ್ಟ್ ಸಾಂಗ್. ಅದನ್ನು ಎಷ್ಟು ಎಫರ್ಟ್ಲೆಸ್ ಆಗಿ ಸೋ ಸ್ವೀಟ್ಲಿ ಯು ಸ್ಯಾಂಗ್ ಇಟ್. ಥ್ಯಾಂಕ್ಸ್ ಟು ಮೈ ಗುರು ಆಲ್ಸೋ. ಕುಸುಮಾ ಮ್ಯಾಮ್ ಆಗಿರ್ಬೋದು, ರಾಜೇಶ್ವರಿ ಮ್ಯಾಮ್ ಹೇಳ್ಕೊಟ್ಟಿರೋದು. ಹೌದು, ಅವ್ರ ಹತ್ರ ತುಂಬ ಭಾವಗೀತೆಗಳು, ದಾಸರ ಪದಗಳೆಲ್ಲ ಕಲಿತೆ ನಾನು. ಸಣ್ಣ ಸಣ್ಣ ನ್ಯೂಯಾನ್ಸಸ್ ಎಲ್ಲ ನಂಗೆ ತುಂಬ ಚೆನ್ನಾಗಿ ಹೇಳ್ಕೊಡ್ತಿದ್ರು ಅವರು. ಇದು ಆ ಒಳ್ಳೆ ಗುರು ಸಿಗ್ಬೇಕಂದ್ರೂ ಒಂದು ಪುಣ್ಯ ಮಾಡಿರ್ಬೇಕಂತೆ, ಆ ಥರ. ಶಿ ಟ್ರೈನ್ ಮೀ ಸೋ ವೆಲ್. ಆಮೇಲೆ ಹೇಳ್ತಿದ್ರು, ನಾನು ಪ್ಲಸ್ ಕೂಡ ಹೇಳ್ತಿದ್ರು, ನಿನಗೆ ಆ ಸಂಗತಿ ಬರಬೇಕಂದ್ರೆ ನಾವು ಎಷ್ಟು ಕಷ್ಟಪಟ್ಟಿರ್ತೀವಿ, ನಿಂಗೆ ಹಿಂಗೆ ಬಂದ್ಬಿಡುತ್ತೆ, ಅದಕ್ಕೆ ನಿನಗೆ ಜಂಬ ಜಾಸ್ತಿ ಪ್ರಾಕ್ಟೀಸ್ ಮಾಡಲ್ಲ ನೀನಂತ ಬೈತಿದ್ರು ನಂಗೆ. ಅವ್ರ ಮನೇಲೇ ನಾನು ಮನೇಲೇ ಇರ್ತಾ ಇದ್ದೆ ನಾನು. ಅವ್ರ ಮನೇಲೇ ಇದ್ದು ಅವ್ರ ಮನೇಲೆ ಊಟ ಮಾಡ್ಕೊಂಡು ತಿಂಡಿ ತಿನ್ಕೊಂಡು ಆ ಥರ ನನಗೆ ಕಲಿಸ್ತವ್ರು ಅವರು. ಒಂದು ಡಿಗ್ರಿ ಆದ ನಂತರ MSc ಗೌರ್ಮೆಂಟ್ ಸೀಟಲ್ಲಿ ನನಗೆ ಸಿಕ್ತು, ಬಯೋಟೆಕ್ನಾಲಜಿ. ಆ ಟೈಮಲ್ಲಿ ಅದಾದಮೇಲೆ ನನಗೆ ಒಂದು ಸ್ವಲ್ಪ ಗ್ಯಾಪ್ ಇತ್ತು, ಸ್ಟಡಿ ಹಾಲಿಡೇಸ್ ಆ ಥರ.
ಆ ಟೈಮಲ್ಲಿ ನಾನು ಝೀ ಸಾರೆಗಮಪ ಆಡಿಷನ್ಸ್ ಬಂತು, ಅಲ್ಲಿಗೆ ಹೋದೆ. ಸೊ ಅದಕ್ಕಿಂತ ಮುಂಚೆ ಗುಣಗಾನ ಅಂತ ಒಂದು ಕಾಂಪಿಟೇಷನ್ ಬಂದಿತ್ತು ಝೀ ಟಿಲಿ. ಅಲ್ಲಿ KSL ಸ್ವಾಮಿ ಮತ್ತು BR ಛಾಯಾ ಅವ್ರು ಜಡ್ಜ್ ಆಗಿದ್ರು. ಗೊತ್ತು ಎಲ್ಲ ಲೆಜೆಂಡ್ರಿ ಸಿಂಗರ್ಸ್ನ ಕರೆಸ್ತಿದ್ರು, ಅವ್ರದ್ದು ಹಾಡು ಆಡಬೇಕಿತ್ತು, ಆ ಥರದ್ದೆಲ್ಲ. ದಟ್ ವಾಸ್ ಮೈ ಫಸ್ಟ್ ಶೋ, ರಿಯಾಲಿಟಿ ಶೋ, ಸ್ಟೇಜ್, ದೊಡ್ಡ ಸ್ಟೇಜ್. ಗುಣಗಾನ ಸ್ಪರ್ಧೆನಲ್ಲಿ ಸೆಲೆಕ್ಟ್ ಆದೆ. ಶಬೀರ್ ಅಹಮದ್ ಅಂತ ಕೀಬೋರ್ಡ್ ಪ್ಲೇಯರ್, ನಿಮಗೆ ಗೊತ್ತಿರ್ಬೋದು, ವೆರಿ ಫೇಮಸ್. ಅವರು ನನಗೆ ನಿನ್ನ ವಾಯ್ಸಲ್ಲಿ ಏನೋ ಒಂದು ಚೆನ್ನಾಗಿದೆ, ಬಟ್ ನಿಂಗೆ ಸ್ವಲ್ಪ ನಾಚಿಕೆ ಮತ್ತು ಇನ್ನೂ ಒಂದು ಸ್ವಲ್ಪ ನಿಂಗೆ ಬೋಲ್ಡ್ನೆಸ್ ಇಲ್ಲ, ನಿಂಗೆ ಏನು ಹಾಡ್ತಿದೆಯೋ ಅದು ಹೊರಗಡೆ ಅಷ್ಟು 100% ತೊಗೊಳಕ್ಕಾಗ್ತಿಲ್ಲ, ಬಟ್ ಯು ಹ್ಯಾವ್ ಸಮಥಿಂಗ್ ಇನ್ ಯೋರ್ ವಾಯ್ಸ್, ಐ ಕ್ಯಾನ್ ಫೈಂಡ್ ಔಟ್ ಅಂತ ಅವ್ರು ನನ್ನನ್ನು ಸೆಲೆಕ್ಟ್ ಮಾಡಿದ್ರು. ಮಾಡಿ ಸ್ಟೇಜಲ್ಲಿ ಎಲ್ಲ ಜಡ್ಜಸ್ ಎಲ್ಲ ಬಂದಿದ್ರು, ಲೈಟ್ಸು ಎಲ್ಲ ಆನ್ ಆಗಿದ ತಕ್ಷಣ ಫುಲ್ಲು ಬೆವರು ನನಗೆ. ರೆಡಿ ಆಗಿಬಿಟ್ಟು ಆಮೇಲೆ ಟೇಕ್ ಆ್ಯಕ್ಷನ್ ಅಂದ ತಕ್ಷಣ ನಾನು ಸಾಹಿತ್ಯನೇ ಮರೆತುಬಿಟ್ಟೆ. ಫಸ್ಟ್ ಟೇಕ್ ಫುಲ್ ಬ್ಲ್ಯಾಂಕ್ ನಾನು ಏನು ಹಾಡ್ತಾ ಇದ್ದೀನಿ ಅನ್ನೋದೇ ಮರ್ತೋಗ್ಬಿಟ್ಟೆ ನಾನು. ಆಗ ನನಗೆ ಛಾಯಾ ಮ್ಯಾಮ್ ಹೇಳ್ತಾಯಿದ್ರು, ಯಾಕೆ ನೀನು ಹೆದರ್ಕೋತಾ, ನನ್ನ ನೋಡಿದ್ರೆ ನಿಂಗೆ ಭಯ ಆಗತ್ತಾ, ನಾವೇನು ಮಾಡಲ್ಲ, ಆರಾಮಾಗಿ ಹಾಡು. ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಜರ್ನಿ. ಸಾರೆಗಮಪ ಸೆಲೆಕ್ಟ್ ಆದೆ ರಾಜೇಶ್ ಕೃಷ್ಣನ್ ಅವ್ರ ಟೀಮ್ಗೆ. ಸೊ ಇಫ್ ಐ ಹ್ಯಾವ್ ಟು ಆಸ್ಕ್ ಯು ಶ್ವೇತಾ ಅಬೌಟ್ ಹೂ ಆರ್ ದ ಐಡಲ್ಸ್ ಆರ್ ಸಿಂಗರ್ಸ್ ದಟ್ ಯು ಆ್ಯಕ್ಚುಲಿ ವರ್ಷಿಪ್ಡ್, ಆರ್ ಯಾರು ನಿಮ್ಮನ್ನ ಇನ್ಸ್ಪೈರ್ ಮಾಡಿದ್ರು, ಯಾರನ್ನ ತುಂಬ ಫಾಲೋ ಮಾಡ್ತೀರಾ? somebody amongst the so many artists that you have grown up seeing alla or even listening to, yarna you can't pick probably one. I know. But yeah, this is such a difficult question for every singer. Yeah, but somebody who you try to emulate or you think you are closest to, or nim voice yarige suit agbodu, athwa what are the nuances that you have probably picked from them that you have incorporated in your singing to elevate it from that level to the next level? ನನಗೆ ಆಶಾ ಭೋಸ್ಲೆ ಮ್ಯಾಮ್ ತುಂಬ ಇಷ್ಟ ನನಗೆ. ಯಾಕೆ ಅಂದರೆ ಅವ್ರದ್ದೊಂದು ಏನು ತುಂಬ ಡಿಫ್ರೆಂಟ್. ಲತಾಜಿ ಕೂಡ ಇಷ್ಟನೇ, ಲತಾಜಿ, ಜಾನಕಮ್ಮ ಎಲ್ಲರೂ ಇಷ್ಟ. ಬಟ್ ಅವರು ಆಶಾ ಭೋಸ್ಲೆ ಅವರು ತುಂಬ ಬೇಗ ಟಚ್ ಆಗಿಬಿಡುತ್ತು. ಅಂದರೆ ಅವ್ರ ಹಾಡುಗಳು ಕೇಳಿ ಅವ್ರ ಗಜಲ್ಸ್ ಎಲ್ಲ ನನಗೆ ತುಂಬ ಇನ್ಸ್ಪೈರ್ ಮಾಡ್ತಾವೆ ನನಗೆ. ಆ್ಯಕ್ಚುಲಿ ಒಂದು ಗಜಲ್ ಪ್ಲೀಸ್ ಒಂದು 2 ಲೈನು. ಐ ನೋ ದಟ್ ನಾನು ನಿಮ್ಮದು ರಿಯಾಜ್ ವಿಡಿಯೋಸ್ ಎಲ್ಲ ನೋಡಿದ್ದೀನಿ. ಇಟ್ಸ್ ಸೋ ಡಿವೈನ್, ನೀವು ಹಾಡ್ತಿದ್ರೆ ಅದನ್ನು ನಾವು ಕೇಳ್ತಿದ್ರೆ that little time itself can take us or transform us to a different serene place. ಓಕೆ. ಸೊ ನಾನು ನಿಜ ಕೇಳಿದ್ದೀನಿ ಸುಮಾರಷ್ಟು ವಾಟ್ ಎವರ್ ಯು ಪೋಸ್ಟ್ ಇನ್ ದ ಪಬ್ಲಿಕ್ ಡೊಮೇನ್ ಅಲ್ಲ, ಬರೀ ರಿಯಾಜ್ ಏನೇನೆ ಅದೇ ಎಷ್ಟು ಬ್ಯೂಟಿಫುಲ್ಲಾಗಿ ಕೇಳುತ್ತೆ. ಓಕೆ. ತುಂಬ ಇದೆ. ಓಕೆ, ಸಲೋನಾ ಸಾ ಸಜನ್ ಹಾಡ್ತೀನಿ. ಸಲೋನಾ ಸಾ ಸಜನ್ ಹೇ और मैं हूँ, सलोना सा सजन है और मैं हूँ, जिया में एक अगन है और मैं हूँ, सलोना सा सजन है और मैं हूँ. ಬ್ಯೂಟಿ. ಥ್ಯಾಂಕ್ ಯು. ಸೊ ಗಜಲ್ಸ್ ಅವ್ರದ್ದು ಕೇಳ್ತಾ ಇದ್ರಿ ಅಂತ ಹೇಳಿದ್ರಿ. ಹಾಂ, ಗಜಲ್ಸ್ ಅಂತನೆಲ್ಲ ಫಸ್ಟು ಫಿಲ್ಮ್ ಸಾಂಗ್ ಸ್ಟಾರ್ಟ್ ಆಗಿದ್ದು. ಆಮೇಲೆ ಅವ್ರ ಬಗ್ಗೆ ಜಾಸ್ತಿ ಆಸಕ್ತಿ ನೋಡಿ ನಾನು ಅವ್ರು ಏನೇನು ಹಾಡಿದ್ದಾರೆ ಅಂತೆಲ್ಲ ಸರ್ಚ್ ಮಾಡಿದಾಗ ಇದು ಗಜಲ್ಸ್ ಎಲ್ಲ ಫೈಂಡ್ ಔಟ್ ಆಗಿತ್ತು. ಅದು ಬೇರೆನೇ ಜರ್ನಿ. ಅದು ಏನು ನಾವು ಕಲ್ತಿಲ್ಲ ಅನ್ನೋದೊಂದು ಫೀಲ್ ಮಾಡಿಸುತ್ತೆ ಅವ್ರ ಹಾಡುಗಳು ಕೇಳಿದ್ರೆ. ನನಗೆ ಸೀರಿಯಸ್ಲಿ ಅವರೆಲ್ಲೋ ಇದ್ದಾರೆ, ನಾವು ಏನೂ ಇಲ್ಲ ಅನಿಸುತ್ತೆ ನಂಗೆ ಅದನ್ನು ಕೇಳಿದಾಗ. ಅದಕ್ಕೆ ನಂಗೆ ತುಂಬ ಇನ್ಸ್ಪೈರ್ ಆಗಿ ಅವ್ರದ್ದು ಹಾಡುಗಳನ್ನ ದಿನ ಕೇಳ್ತೀನಿ ನಾನು. ಆ್ಯಂಡ್ ಜಾನಕಿ ಅಮ್ಮ, ನಮ್ಮಮ್ಮ ನಮ್ಮ ಆಂಟಿಗಳೆಲ್ಲ ಜಾನಕಿ ಅಮ್ಮ ಹಾಡಿರೋ ಹಾಡುಗಳನ್ನೇ ಮತ್ತೆ ಹಾಡ್ತಿದ್ರು. ಅದು ನಮ್ಮಮ್ಮಂಗೆ ಕರೇ ಕೋಗಿಲೆ ಮಾಧವನ ಅಂತ ಒಂದು ಹಾಡಿದೆ, ನೀವು ಕೇಳಿದ್ದೀರಾ? ಅದು ನಮ್ಮಮ್ಮನ ಫೇವ್ರೆಟ್ ಸಾಂಗ್. ಅದನ್ನು ಹಾಡ್ತಿದ್ರು. ನಿಮ್ಮ ಅಮ್ಮಂಗೋಸ್ಕರ ಹೋಗಲಿ, ಇದನ್ನು ಹಾಡ್ಬಿಡಿ ಇವತ್ತು. ಕರೇ ಕೋಗಿಲೆ ಮಾಧವನ ಕಾತರ ತುಂಬಿದ ಈ ನಯನ, ಕಾಣಲು ಕಾದಿಹೆ ಪ್ರಿಯತಮನ, ಕರೇ ಕೋಗಿಲೆ ಮಾಧವನ.
ಕಾತರ ತುಂಬಿದ ಈ ನಯನ ಕಾಣಲು ಕಾದೆಯೇ ಪ್ರಿಯತಮನ ಕರೆಯೇ ಕೋಗಿಲೆ ಮಾಧವನ. Beauty. Shweta, I want to really ask you, how does that ontara femininity come in your voice? Because I have also observed a lot of singers. There are many fantastic singers, no two ways about it. But Nimma voice ali, I find that very unique. Of course, you are a feminine voice, but adrolage ಒಂದು ಆ ಫೆಮಿನೈನ್ ಪರ್ಸನಾಲಿಟಿನ ಕಾಣಿಸ್ಕೊಳ್ಳೋ ಹಂಗೆ, ಐ ಮೀನ್ ಐ ಸಿ ದ್ಯಾಟ್ ಇನ್ ಯೋರ್ ವಾಯ್ಸ್. ಐ ಡೋಂಟ್ ನೋ ವಾಟ್ ಇಸ್ ದ್ಯಾಟ್ ಅಂತ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಆ್ಯಕ್ಚುಲಿ ಹೌದು, ಎಷ್ಟು ಸಾಫ್ಟ್ನೆಸ್ ಬೇಕು. You know, in your voice, I can see a description of a lady, a description of a personality. I mean, ಆ ಥರದ್ದು ಒಂದು ಬ್ಯೂಟಿಫುಲ್ ಫೆಮಿನಿಟಿ ಕಮ್ಸ್ ಅಕ್ರಾಸ್. ಆ್ಯಂಡ್ ಹೌ ಡು ಯು ಮ್ಯಾನೇಜ್ ದ್ಯಾಟ್? ನೀವು ಹೇಳಿದಾಗೆ ನನಗದು ಗೊತ್ತಾಗಿದ್ದು. ಬಟ್ ನನಗನ್ಸುತ್ತೆ, ಏನು ಹೇಳ್ತಾರೆ, ಪರ್ಸನಾಲಿಟಿ ಹಾಂ, ಒಂದು ಸಾಫ್ಟ್ನೆಸ್ ಆಗಿ, ಅಂದರೆ ಒಂದು ಏನು ಹೇಳ್ತಾರೆ, ವಿಧೇಯತೆ ಆಗಿರ್ಬೋದು, ವಾಟ್ ಎವರ್, ಆ ಥರದ್ದೆಲ್ಲ ಒಂದು. ಅಂದರೆ ನನಗೆ ಐ ಆಮ್ ನಾಟ್ ಬೇಸಿಕಲಿ ನಂಗೊಂಥರ ತುಂಬ ಆ ಥರದ್ದಿಲ್ಲ. ನಾನು ಐ ಆಮ್ ನಾಟ್ ಲೈಕ್ ದ್ಯಾಟ್. ಈವನ್ ಮೈ ಫ್ಯಾಮಿಲಿ, ಈವನ್ ಮೈ ಮಾಮ್, ಮೈ ಆಂಟ್, ಎಲ್ಲರೂ ಅಷ್ಟೇ. ತುಂಬ ಬೇಗ ಎಮೋಷ್ನಲ್ ಆಗ್ತೀವಿ, ಬೇಗ ಒಂಥರ ಸಾಫ್ಟ್ ಕೈಂಡ್ ಆಫ್ ಕ್ಯಾರೆಕ್ಟರ್ಸ್. ಸೊ ಅದು ಆ್ಯಡ್ ಆಗುತ್ತೆ ಅನಿಸುತ್ತೆ ಹಾಡುವಾಗ, ಪ್ರಾಬಬ್ಲಿ ನಾನು ಅಂದ್ಕೊಂಡಿದ್ದೆ. ಇನ್ಫ್ಯಾಕ್ಟ್ ನನಗೆ ಈ ಒಂದು ಕ್ಯಾರೆಕ್ಟರ್ ನನಗೆ ನೀವು ಹೇಳಿದ್ಮೇಲೆ ನನಗೂ ಗೊತ್ತಾಗಿದ್ದು. ಹೌದಾ? This is a serious observation that I really found in you, that you know, when you are singing, ಆ ಒಂದು ಲೇಡಿದು ಪರ್ಸನಾಲಿಟಿ, proper lady like personality comes across in your voice, and that's such a beautiful gift, I must say. Thank you. I mean, what an inherent quality that you have it in you. And ಎಷ್ಟು ಚೆನ್ನಾಗಿ ಬರುತ್ತೆ ಅಂತಂದರೆ, ಎಸ್ಪೆಷಲಿ ಫಾರ್ ಐ ಥಿಂಕ್ ಯು ನೋ ಹೀರೋಯಿನ್ಸ್ ಎಲ್ಲ ಆ ಥರ ಒಂದು ನೋಬಲ್ ಕ್ಯಾರೆಕ್ಟರ್ಸ್ನ ಪೋರ್ಟ್ರೇ ಮಾಡ್ಬೇಕಾರೆ that comes across. Just Thank you in so your much. voice. Such a nice compliment this is. Actually, you know, I feel, you know, people should use your voice more often in more movies, and then we should also get to listen to many more of your such songs. Thank you so much. Thank you. So Shweta, ಈ ರಿಯಾಲಿಟಿ ಶೋಸ್ ಎಲ್ಲ ಮಾಡ್ಕೋತಾ ಬಂದ್ರಿ, and then when did you start actually your stage performances? Like a profession that you have taken for yourself ಅಂತ ಅನ್ಕೊಂಡ್ರೆ, ಸ್ಟೇಜ್ ಪರ್ಫಾರ್ಮೆನ್ಸ್ನೆಲ್ಲ when did you start off? ಸ್ಟೇಜ್ ಪರ್ಫಾರ್ಮೆನ್ಸಸ್ ಆಫ್ಟರ್ ರಿಯಾಲಿಟಿ ಶೋ ಏನಾಯಿತು, ಎಲ್ಲರಿಗೂ ಗೊತ್ತಾಗ್ತಾ ಹೋಯಿತು. ಈ ಥರ ಟಿ ವಿನಲ್ಲಿ ಬರ್ತಿದ್ದಂಗೆ ದೇ ಸ್ಟಾರ್ಟೆಡ್ ಆಸ್ಕಿಂಗ್ ಮಿ, ಹಾಡ್ತೀರಾ ಪ್ರೋಗ್ರಾಮ್ಸಲ್ಲಿ ನೀವು ಅಂತ. ಓಕೆ ಅಂದ್ಬಿಟ್ಟು ಅವಾಗ ಹಾಡಕ್ಕೆ ಸ್ಟಾರ್ಟ್ ಮಾಡಿದೆ. ಪಂಡಿತ್ ರವೀಂದ್ರ ಸೊರಗಾವಿ ಅಂತ, ಅವರು ಈಗ ಕೂಡ ಚುಟು ಚುಟು ಎಲ್ಲ ಹಾಡಿದ್ದಾರೆ. ಅವರು ನಾರ್ತ್ ಕರ್ನಾಟಕ ಸ್ಟೈಲಲ್ಲಿ ತುಂಬ ಹಾಡ್ತಾರೆ, ತುಂಬ ಹೆಸರಿದೆ ಅವ್ರಿಗೆ. ಅವರು ಸುಗಮ ಸಂಗೀತ ಕಾರ್ಯಕ್ರಮಗಳು ಮಾಡ್ತಿದ್ರು. ಆಗ ಅವ್ರ ಹತ್ರ ಹೋಗಿ ನಾನು ಒಂದು ವಚನ ಹಾಡ್ತೀನಿ ಸರ್ ಅಂತ ಹೇಳಿಬಿಟ್ಟು ಅವ್ರ ಹತ್ರ ಹೋಗಿ ಹಾಡಿದೆ. ಆಗ ಅವರು ಕೂಡ ಕಾಲ್ ಮಾಡಿ, ಇನ್ನೊಂದು ಕಡೆ ಕಾರ್ಯಕ್ರಮ ಇದೆ ಬರ್ತೀರಾ, ಅಲ್ಲಿದೆ ಬರ್ತೀರಾ, ಇಲ್ಲಿದೆ ಬರ್ತೀರಾ ಅಂತ ಅವ್ರ ಹತ್ರ ಹೋದಾಗ ಹಾಡ್ಲಿ ನಂಗೆ 2-3 ಸಾಂಗ್ಸ್ ಗೊತ್ತಿತ್ತು ಅಷ್ಟೇ. ಅದಾದ್ಮೇಲೆ ಹಾಡು ಅಂದರೆ ನನ್ನ ಹತ್ರ ಲಿಸ್ಟೇ ಇರಲಿಲ್ಲ. ಸೊ ನನಗೆ ಗೊತ್ತಿಲ್ಲ ಸರ್ ಅಂತ. ಅವರಿಂದ ಒಂದು ಕಾರ್ಯಕ್ರಮ ಇದು ಇನ್ನೊಂದು ಕಾರ್ಯಕ್ರಮಕ್ಕೆ ನಾನು ಹಾಡುಗಳನ್ನ ಕಲಿತು ಅಭ್ಯಾಸ ಮಾಡಿ ಹೋಗಿ ಹಾಡಕ್ಕೆ ಸ್ಟಾರ್ಟ್ ಮಾಡಿದೆ. ದಟ್ ವಾಸ್ ಮೈ ಫಸ್ಟ್ ಸ್ಟೇಜ್ ಪರ್ಫಾರ್ಮೆನ್ಸ್. ಸೂಪರ್. ಬಟ್ ಇದೆಲ್ಲ ಆಗ್ತಿರ್ಬೇಕಾದ್ರೆ ನಿಮ್ಮ ತಂದೆಗೆ ಇದು ಗೊತ್ತಿತ್ತಾ, ಅಥವಾ ಅಷ್ಟೊತ್ತಿಗಾಗಲೇ ಮದುವೆ ಆಯಿತು? ನಂಗೆ ತುಂಬ ಬೇಗ ಮದುವೆ ಆಯಿತು. ಡಿಗ್ರಿಯಲ್ಲಿದ್ದಾಗ ಮದುವೆ ಆಯಿತು. ಒಳ್ಳೆ ಫ್ಯಾಮಿಲಿ ಸಿಕ್ಕಿದ್ರು ಅಂತ ಹೇಳಿ ಅಪ್ಪ ಮಾಡಿದ್ರು. ಈ ವಾಸ್ ವೆರಿ ಸ್ಟ್ರಿಕ್ಟ್. ಅವ್ರ ಎದುರುಗಡೆ ನಾವು ನಿಂತ್ಕೊಂಡು ಮಾತಾಡೋ ಅಷ್ಟೆಲ್ಲ ಸೀನೇ ಇರಲಿಲ್ಲ. ಅಂಥದ್ರಲ್ಲಿ ಇದನ್ನು ಅಪೋಸ್ ಮಾಡೋದು, ಈಗ ಯಾಕೆ ಇಷ್ಟು ಬೇಗ ಯಾಕೆ, ಅದೆಲ್ಲ ಥಾಟ್ಸೇ ಬರ್ತಿರ್ಲಿಲ್ಲ ನನಗೆ. ಸೊ ಏನು ಹೇಳಿದ್ರು ನಮ್ಮಪ್ಪ ಏನು ಹೇಳಿದ್ರು ಓಕೆ ಅನ್ನೋ ಥರ ನಾವು. ಆಗ ಅಷ್ಟು ಕೂಡ ಮೆಚುರಿಟಿ ಕೂಡ ಇರಲಿಲ್ಲ. ಈಗಲೇ ನಾನು ಆಗಲ್ಲ ಅಂತ ಹೇಳೋ ಅಷ್ಟು ಮೆಚುರಿಟಿ ಕೂಡ ಇರಲಿಲ್ಲ ನಂಗೆ ಆ ಟೈಮಲ್ಲಿ. ಐ ವಾಸ್ ಜಸ್ಟ್ 18-19 ಅನ್ಸುತ್ತೆ ಅಷ್ಟೇ. ಸೊ ಆಗ ಅಮ್ಮಂಗೇನು ಅಂದರೆ, ಓಕೆ ಡ್ಯಾಡಿ ಅಂತೂ ತುಂಬ ಅಲೋ ಮಾಡಲ್ಲ,
ಮದುವೆ ಆಗಿಬಿಟ್ರೆ ಹಸ್ಬೆಂಡ್ ಸಪೋರ್ಟ್ ಮಾಡಿದ್ರೆ ಹಾಡಲಿ ಅಂತ ಅಮ್ಮ. ಸೊ ಅದಕ್ಕೋಸ್ಕರ ಅವರು ಒಪ್ಕೊಂಡಿದ್ರು. So how is your husband's support in this career of yours? ಇಟ್ಸ್ ವೆರಿ ಇಂಪಾರ್ಟೆಂಟ್ ಕ್ವೆಶನ್, ಥ್ಯಾಂಕ್ ಯು. ಅವರು ಡಾಕ್ಟರ್ ಲಿಂಗಯ್ಯ ಹಿರೇಮಠ ಅಂತ ಅವ್ರ ಅವ್ರ ಹೆಸರು, ಅವ್ರಿಗೆ ಪ್ರಭು ಅಂತ ಕರೀತಾರೆ. ಅವರು ಲೆಕ್ಚರರ್, ನಮ್ಮ KLE ಕಾಲೇಜಲ್ಲಿ ಲೆಕ್ಚರರ್ ಅವರು. ಬಟ್ ನಂಗೇನು ಪಾಠ ಮಾಡ್ತಿರ್ಲಿಲ್ಲ, ಬಿಕಾಸ್ ಈ ವಾಸ್ ಅ ಫ್ರೆಶರ್ ದೆನ್. ಅವಾಗ ನಾವು ಡಿಗ್ರಿ ಇದ್ದಾಗ ಅವ್ರು ಅವಾಗಷ್ಟೇ ಫ್ರೆಶರ್ ಆಗಿ ಗೆಸ್ಟ್ ಲೆಕ್ಚರರ್ ಆಗಿ ಎಂಟ್ರಿ ಆಗಿದ್ದು. ಸೊ PU ಅವ್ರಿಗೆ ಮಾಡ್ತಾಯಿದ್ರು. ಆಗ ನಾನು ಅವ್ರ ಫ್ರೆಂಡಿಂದ ನಮ್ಮ ಡ್ಯಾಡಿಗೆಲ್ಲ ಪರಿಚಯ ಆಗಿ ಇದು ಪ್ರಪೋಸಲ್ ಆಗಿ ಮದುವೆ ಆಯಿತು. ಬಟ್ ಅವ್ರಿಗೆ ಗೊತ್ತಿತ್ತು ನಾನು ಕಾಲೇಜಲ್ಲಿ ಫೇಮಸ್ ಆಗಿಬಿಟ್ಟಿದ್ದೆ ಅಷ್ಟೊತ್ತಿಗಾಗಲೇ ಹಾಡಿ. ಸೊ ಈ ವಾಸ್ ಆಲ್ಸೋ ಲೈಕಿಂಗ್ ಮೈ ವಾಯ್ಸ್. ಅವಾಗ ಹೇಳ್ತಿದ್ರು ತುಂಬ ಚೆನ್ನಾಗಿ ಹಾಡ್ತೀರಾ ನೀವು ಅಂತ. ಆಮೇಲೆ ನಾನು ಮದುವೆ ಆದಮೇಲೆ ಅವ್ರಿಗೆ ಹೇಳಿದೆ, ನನಗೆ ಹಾಡಬೇಕು ಅಂತ ಇಷ್ಟ, ಅಪ್ಪ ಬಿಡ್ತಿರ್ಲಿಲ್ಲ, ಐ ವಾಂಟ್ ಟು ಸಿಂಗ್ ಅಂತ. ಅವಾಗ ಅವ್ರಿಗೆ ಗೊತ್ತಿತ್ತು ಅಷ್ಟೊತ್ತಿಗಾಗಲೇ ನಾನು ತುಂಬ ಚೆನ್ನಾಗಿ ಹಾಡ್ತೀನಿ ಅಂತ ಗೊತ್ತಿತ್ತು. ಸೊ ಇಲ್ಲ ನೀನು ಹಾಡು, ರಿಯಾಲಿಟಿ ಶೋಗೆ ಹೋಗು ಅಂತ ಕಳಿಸಿದ್ದೆ ಅವ್ರು ನನಗೆ. ಯಾ, ಅವ್ರಿಗೂ ಪ್ರಾಬಲಿ ಗೊತ್ತಿದ್ದ, ಇಷ್ಟೊಂದು ಪ್ರೊಫೆಷನ್ ಆಗಿ ತೊಗೊಂಡ್ಬಿಡ್ತೀನಿ ಅಂತ ಗೊತ್ತಿರಲಿಲ್ಲ ಅನಿಸುತ್ತೆ. ಕಳಿಸ್ದೆ. ಬಟ್ ತುಂಬ ನನಗೆ ಪ್ರೇಸ್ ಮಾಡ್ತಾಯಿದ್ರು. ಸ್ಟಾರ್ಟಿಂಗಲ್ಲಿ ತುಂಬ ಹೆದರ್ಕೊಳ್ತೀಯ ಅನಿಸುತ್ತೆ, ಇನ್ನು ಸ್ವಲ್ಪ ಮೈ ಚಳಿ ಬಿಟ್ಟು ಹಾಡು, ಇನ್ನು ಸ್ವಲ್ಪ ಬೋಲ್ಡಾಗಿ ಹಾಡು ಅಂತೆಲ್ಲ ಅವ್ರು ನನಗೆ ಗೈಡ್ ಮಾಡೋರು. ಕಾನ್ಸರ್ಟ್ ಆದಮೇಲೆ ಹೇಳ್ತಿದ್ರು, ನೀನು ಸ್ವಲ್ಪ ಓಪನ್ ಅಪ್ ಆಗಬೇಕು ಅಂತೆಲ್ಲ. ಹಾಗೆ ನೋಡ್ತಾ ನನ್ನ ಡೆವಲಪ್ಮೆಂಟ್ ನೋಡ್ತಾ ಈ ವಾಸ್ ಆಲ್ಸೋ ವೆರಿ ಮಚ್ ಇಂಟ್ರೆಸ್ಟೆಡ್. ಇವಳು ಇನ್ನೂ ಚೆನ್ನಾಗಿ ಆಗಬೇಕು, ಒಳ್ಳೆ ಕಡೆ ಫೇಮಸ್ ಆಗಬೇಕು ಅನ್ನೋ ಆಸೆ ಅವ್ರಿಗೆ. ಇಂಪಾರ್ಟೆಂಟ್ ಅಲ್ಲ? ಹೌದು, ಮನೆದು ಒಂದು ಸಪೋರ್ಟ್ ಅನ್ನೋದು, ಐ ಮೀನ್ ಫಾರ್ ಯು ಟು. ಆ್ಯಂಡ್ ಒನ್ ಥಿಂಗ್, ನಮ್ಮಪ್ಪ ಫೋನ್ ಮಾಡಿ ಹೇಳ್ತಿದ್ರು ನನ್ನ ಹಸ್ಬೆಂಡ್ಗೆ, ಜಾಸ್ತಿ ಕಳಿಸ್ಬೇಡಿ ಅದಕ್ಕೆ, ಬಿಕಾಸ್ ಶಿ ಈಸ್ ಅ ವೆರಿ ಗುಡ್ ಸ್ಟೂಡೆಂಟ್. ಅವಳು, ನಾನು ಡಿಸ್ಟಿಂಕ್ಷನಲ್ಲಿ ಪಾಸ್ ಆಗಿದೆ MSc ಬಯೋಟೆಕ್ನಾಲಜಿ. ಸೊ ನಂಗೆ ಒಳ್ಳೆ ಪರ್ಸೆಂಟೇಜ್ ಇತ್ತು, ಒಳ್ಳೆ ಕಡೆ ಜಾಬ್ ಆಗುತ್ತೆ, ನೀವು ಇಬ್ಬರೂ ವರ್ಕ್ ಮಾಡಬೇಕು, ಇಲ್ಲ ಅಂದರೆ ಯು ಕೆನಾಟ್ ಹ್ಯಾವ್ ಅ ಗುಡ್ ಲೈಫ್. ವೀಕೆಂಡ್ಸಲ್ಲಿ ಹಾಡಲಿ, ಅವಳಿಗೆ ಕೆಲ್ಸಕ್ಕೆ ಕಳಿಸಿ ಅಂತ ನಮ್ಮ ಡ್ಯಾಡಿ ಫೋನ್ ಮಾಡಿ ಹೇಳ್ತಿದ್ರು ನನ್ನ ಹಸ್ಬೆಂಡ್ಗೆ. ಓಕೆ ನೆಕ್ಸ್ಟ್ ವೀಕ್ ಹೋಗ್ತಾಳೆ, ನೆಕ್ಸ್ಟ್ ಮಂತ್ ಹೋಗ್ತಾಳೆ ಅಂತ. ನನ್ನ ಹಸ್ಬೆಂಡ್, ನೀನು ಹಾಡು ತಲೆ ಕೆಡಿಸ್ಕೋಬೇಡ ಅಂತ. ಒನ್ ಟೈಮ್ ನಮ್ಮ ಅಪ್ಪಂಗೆ ಗೊತ್ತಾಯಿತು. ಈವನ್ ಹರ್ ಹಸ್ಬೆಂಡ್ ಈಸ್ ಆಲ್ಸೋ ಸಪೋರ್ಟಿಂಗ್ ಹರ್ ಓನ್ಲಿ. ನನ್ನ ಮಾತು ಕೇಳ್ತಿಲ್ಲ ಅವರು, ಬಿಡು ಇವ್ರು ಏನಾರು ಮಾಡ್ಕೊಳ್ಳಿ ಅಂತ ಅಪ್ಪ ಬಿಟ್ಟರು. ಆಗ ನಾನು ಫುಲ್ ಫ್ಲೆಡ್ಜಲ್ಲಿ ನನಗೆ ಒಂಥರ ಫ್ಲೈಯಿಂಗ್ ಬರ್ಡ್, ಯಾರು ನನ್ನ ಕೇಳಲ್ಲ, ಇವಾಗ ನಾನು ಹಾಡಬೇಕು ಅಷ್ಟೇ, ಆ ಥರ. ಸೊ ಬಟ್ ಈ ಫೀಲ್ಡಲ್ಲಿ ವಾಟ್ ಅ ಬಿಗ್ ಚಾಲೆಂಜ್ ಆ್ಯಕ್ಚುಲಿ ದಿಸ್ ಇಸ್. ಹೌದು, ಆ್ಯಕ್ಚುಲಿ ನಾನು ಎಲ್ಲ ಸಿಂಗರ್ಸ್ದು ನೋಡ್ತೀನಲ್ವ, ಅವ್ರು ಬೆಳೆದು ಬಂದಿದ್ದೆಲ್ಲ ಮನೆಯಲ್ಲಿ, ತಾಯಿ ಮನೇಲಿ, ತಂದೆ ಮನೇಲಿ ತುಂಬ ಅದಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಇರುತ್ತೆ. ಸಂಗೀತ ಕಲಿಸೋದಾಗ್ಲಿ, ಕರ್ಕೊಂಡೋಗಿ ನನ್ನ ಹತ್ರನೇ ಎಷ್ಟೋ ಜನ ಸ್ಟೂಡೆಂಟ್ಸ್ ಬರ್ತಾರೆ, ಅವ್ರ ಪೇರೆಂಟ್ಸ್, ಅವ್ರ ಡ್ಯಾಡಿ ಎಲ್ಲ ಬಂದು, ಮ್ಯಾಮ್ ತುಂಬ ಚೆನ್ನಾಗಿ ಹೇಳ್ಕೊಡಿ ನನ್ನ ಮಗಳಿಗೆ ಅಂತೆಲ್ಲ. ನಾವು ಅಪ್ಪ ಈ ಥರ ನನಗೊಂದಿನೂ ಮಾಡೇ ಇಲ್ವಲ್ಲ ಅಂತ ನನಗೆ ಯಾವಾಗಲೂ ಅನಿಸ್ತಿತ್ತು. ಯಾವಾಗಲೂ ಏನು ನಾನು ಹಾಡಿದ ಕೇಳ್ತಿರ್ಲಿಲ್ಲ ಅವರು. ಐ ಡೋಂಟ್ ನೋ, ಅವ್ರಿಗೇನಂದರೆ ಅವ್ರಿಗೆ ನಾನು ಚೆನ್ನಾಗಿ ಸೆಟಲ್ ಆಗಬೇಕು ಲೈಫಲ್ಲಿ. ಇದು ತುಂಬ ಜನ ಸಿಂಗರ್ಸ್ ಇರ್ತಾರೆ, ಇವಳು ಇಷ್ಟು ನಾಚಿಕೆ ಇರೋವಂಥ ಹುಡುಗಿ, ಇಷ್ಟೊಂದು ಶೈ, ಒಂಥರ ಏನೋ ಬೋಲ್ಡ್ ಇಲ್ಲ, ಇವಳು ಹೇಗೆ ಬರೋಕ್ಕೆ ಸಾಧ್ಯ ಮುಂದೆ. ಸ್ವಲ್ಪ ಗೊತ್ತಿತ್ತು, ನನ್ನ ಕ್ಯಾರೆಕ್ಟರ್ ನಮ್ಮ ಅಪ್ಪಂಗೆ ಗೊತ್ತಿರೋದ್ರಿಂದ ಇದೆಲ್ಲ ಇವಳಿಗೆ ಸೂಟ್ ಆಗಲ್ಲ, ಖುಷಿಗೆ ಹಾಡ್ಕೊಳ್ಳಿ ಅಷ್ಟೇ ಅಂತ, ಆ ಥರದೊಂದು ಭಾವನೆ. ಸೊ ನನಗೆ ಒಂದೊಂದ್ಸರಿ ಅನಿಸುತ್ತೆ, ಬೇರೆಯವ್ರ ಲೈಫಲ್ಲೆಲ್ಲ ಉಲ್ಟಾ, ನನ್ನ ಲೈಫಲ್ಲಿ ನನ್ನ ಹಸ್ಬೆಂಡ್ ನನಗೆ ಸಪೋರ್ಟ್ ಮಾಡಿದ್ರು. I know. ಕಲ್ತ್ಕೊಂತ. Such a gentleman, honestly. ಥ್ಯಾಂಕ್ ಯು. ನಾವು ಎಷ್ಟೊಂದು ಸರಿ ಕಾನ್ಸರ್ಟ್ಸ್ಗೆ ಹೋದಾಗ ಬರುವಾಗ ಮಿಡ್ ನೈಟ್ ಆಗಿಬಿಟ್ಟಿರುತ್ತೆ, 2 o'clock 3 o'clock ಆಗಿರುತ್ತೆ ಟ್ರಾವೆಲಿಂಗ್ ಮಾಡಿ. ಆಗ ಕೂಡ ಅವ್ರ ವಿತ್ ಅ ವೆರಿ ಗುಡ್ ಸ್ಮೈಲ್ ಅವರು ಓಪನ್ ಮಾಡ್ತಾರೆ ಡೋರ್, ಪ್ಲೀಸ್ ಕಮ್ ಅನ್ನೋ ಥರ. ಅಂದರೆ ಈಸ್ ವೆರಿ ಹ್ಯಾಪಿ. ಸುಮ್ಮನೆ ಏನೋ ಸಪೋರ್ಟ್ ಮಾಡಬೇಕು ಅಂತ ಮಾಡ್ತಿಲ್ಲ, ಇಲ್ಲಿಂದ ಮಾಡ್ತಾರೆ, ಅದೊಂದು ಖುಷಿ ನನಗೆ. ಯಾರ ಜೊತೆ ಬೇಕಾದರೂ ಏನೇ ಆ ಥರದ್ದೊಂದು, ಕೆಲವ್ರಿಗೆಲ್ಲ ನಾನು ತುಂಬ ನೋಡಿದ್ದೀನಿ, ಫ್ರೆಂಡ್ಸ್ಗೆ ತುಂಬ ಒಂಥರ ಪೊಸೆಸಿವ್ನೆಸ್ ಇರುತ್ತೆ. ಅಲ್ಲೋಗಿ ಅವ್ರ ಜೊತೆ ಹಾಡ್ತಿದ್ದಾರೆ, ಇವ್ರ ಜೊತೆ ರೊಮ್ಯಾಂಟಿಕ್ ಡ್ಯುಯೆಟ್ಸ್ ಎಲ್ಲ ಹಾಡ್ತಾಯಿದ್ರೆ ದೇ ಫೀಲ್ ವೆರಿ ಒಂಥರ ಇನ್ಸೆಕ್ಯೂರ್. ಅದು ನನ್ನ ಹಸ್ಬೆಂಡೆಲ್ಲ ನಾನು ಅದೇನೋ ತುಂಬ ಸೂಪರ್ ಕ್ವಾಲಿಟಿ ಅನಿಸುತ್ತೆ. ಪ್ರಾಬಬ್ಲಿ ನಾನು ಅವ್ರ ಜಾಗದಲ್ಲಿ ಇದ್ದಿದ್ರು ಇಷ್ಟೊಂದು ಆಗ್ತಿದ್ದೋ ಇಲ್ವೋ ಗೊತ್ತಿಲ್ಲ. ಅವ್ರು ಹೇಳ್ತಾರೆ, ನಾನು ಎಷ್ಟೋ ಜನ ನನಗೆ ತುಂಬ ನನ್ನ ಹಾಡು ಇಷ್ಟಪಟ್ಟು ಅಥವಾ ಏನೋ ಒಳ್ಳೆ ಕಾಂಪ್ಲಿಮೆಂಟ್ಸ್ ಎಲ್ಲ ಬೇರೆ ಹುಡುಗರು ಕೊಟ್ಟಾಗ ನಾನು ನನ್ನ ಹಸ್ಬೆಂಡ್ಗೆ ತೋರಿಸ್ತಾ ಇರ್ತೀನಿ ಆ ಮೆಸೇಜಸ್ಸು. ಸೆಲೆಬ್ರಿಟಿ ಅಂದರೆ ಹಾಗೆ ಇರುತ್ತೆ, ಇಟ್ಸ್ ಅ ವೆರಿ ಕಾಮನ್ ಥಿಂಗ್ ಅಂತ. ಹೌ ಸ್ವೀಟ್, ಟೂ ಗುಡ್. ಸೊ from there, I think you have even shared stage with so many eminent musicians and also singers, alla. So if you would want to remember about who are the celebrity artists who made
your career also so special in your musical career ಅಂದರೆ ಯಾರ್ಯಾರು ಇರ್ಬೋದು? ಈ ಜರ್ನಿನಲ್ಲಿ ನನಗೆ ರೆಕಾರ್ಡಿಂಗ್ ಮಾಡಬೇಕು ಅನ್ನೋದು ಕೂಡ ತುಂಬ ದಿನ ಆದಮೇಲೆ ರಿಯಲೈಸ್ ಆಯಿತು. ನಾನೇನಾದರೂ ಮಾಡಬೇಕು, ನಾನೇನಾದರೂ ಹಾಡಬೇಕು ಅಂತ. ಯಾವುದಕ್ಕೂ ನನಗೆ ಈ ಥರ ಮಾಡು, ನೀನು ಇಲ್ಲಿಗೆ ಹೋಗು, ಇವ್ರನ್ನ ಕಾಂಟ್ಯಾಕ್ಟ್ ಮಾಡು ಅಂತ ಹೇಳ್ಕೊಡೋ ಗೈಡೆನ್ಸ್ ಇರಲಿಲ್ಲ ನನಗೆ. ಬಿಕಾಸ್ ನನ್ನ ಹಸ್ಬೆಂಡ್ ಬಂದು ಸಪೋರ್ಟ್ ಮಾಡ್ತಿದ್ರು, ಬಟ್ ಈ ಫೀಲ್ಡ್ ಬಗ್ಗೆ ಅವ್ರಿಗೆ ಐಡಿಯಾ ಇಲ್ಲ. ಈಸ್ ಕಂಪ್ಲೀಟ್ಲಿ ಇನ್ ಟು ಕಾಲೇಜ್ ಆ ಥರ. ಸೊ ಎಲ್ಲದನ್ನು ನಾನೇ ದಿನ ಎಕ್ಸ್ಪೀರಿಯನ್ಸಲ್ಲಿ ನಾನು ಕಲಿತಾ ಹೋದೆ. ಸೊ ಒನ್ ಡೇ ನಂಗೆ ಗೊತ್ತಾಯಿತು ರೆಕಾರ್ಡಿಂಗ್ ಹೋಗಬೇಕು, ನಾವು ಹಾಡಬೇಕು ಅಂತೆಲ್ಲ. ಆ ಥರ ಭಕ್ತಿಗೀತೆ, ಭಾವಗೀತೆ ಎಲ್ಲ ರೆಕಾರ್ಡ್ ಮಾಡ್ತಾ ಒಂದು ಫೈನ್ ಡೇ ಒಂದು ಸಿನಿಮಾಗೆ ಟ್ರ್ಯಾಕ್ ಹಾಡೋದು ಅವಕಾಶ ಬಂತು ನನ್ನ ಫ್ರೆಂಡಿಂದ. ಒಂದು ಟ್ರ್ಯಾಕ್ ಇದೆ, ತುಂಬ ಅರ್ಜೆಂಟ್ ಇದೆ, ಬಂದು ಹಾಡ್ತೀಯಾ ಅಂತ. ಓಕೆ ಟ್ರೈ ಮಾಡ್ತೀನಿ ಅಂತ ಹೋಗಿ ಹಾಡಿದೆ. ಆ ಹಾಡು ಸ್ವಲ್ಪ ಅವತ್ತೇ ಫಸ್ಟ್ ಅಲ್ವಾ ಹಾಡಿದ್ದು, ಸ್ವಲ್ಪ ನನಗೆ ಟೆಕ್ನಿಕ್ಸ್ ಎಲ್ಲ ತೊಗೊಳಕ್ಕೆ ತುಂಬ ಲೇಟ್ ಆಯಿತು. ಒಂದು 1 hour ಆಯಿತು ನಾನು ಹಾಡೋಕ್ಕೆ. ಆವಾಗ ಮ್ಯೂಸಿಕ್ ಡೈರೆಕ್ಟರ್ ಶ್ರೀಧರ್ ವಿ ಸಂಭ್ರಮ್ ಅಂತ ಅವರು, ಏನ್ಮಾ ನಿನ್ನ ಹೆಸರು, ಎಲ್ಲಿರೋದು, ಏನೇನು ಹಾಡಿದೆಯಲ್ಲ ಕೇಳಿದೆ. ಇಲ್ಲ ಸರ್ ಇದೇ ಫಸ್ಟ್. ಇದೇ ಫಸ್ಟ್ ಸಾಂಗಾ, ಓಕೆ ಇನ್ನೂ ಗೊತ್ತಿಲ್ವಾ ಅಂತೆಲ್ಲ, ಅದಕ್ಕೆ ಇಷ್ಟು ಲೇಟ್ ಮಾಡ್ತಾ ಇದೆಯಾ ಅಂತೆಲ್ಲ ಮಾತಾಡ್ಕೋತಾ ಓಕೆ ಚೆನ್ನಾಗಿ ನನಗೆ ಹೇಳ್ಕೊಟ್ರು ಈ ಥರನೇ ಹಾಡಬೇಕು ಅಂತೆಲ್ಲ. ಅದೆಲ್ಲ ಆಗಿ ಒಂದು 3 months ಆದಮೇಲೆ ನಂಗೆ ಕಾಲ್ ಬಂತು ಸೇಮ್ ಮ್ಯೂಸಿಕ್ ಡೈರೆಕ್ಟರಿಂದ. ನೀನು ಒಂದು ಮುಂಚೆ ಹಾಡಿದ್ಯಲ್ಲ, ಆ ಹಾಡು ರೀಟೇನ್ ಆಗಿದೆ ನಿನ್ನ ವಾಯ್ಸಲ್ಲೇ, ಸೊ ನೀನು ಮತ್ತೆ ಬಂದುಬಿಟ್ಟು ಸ್ವಲ್ಪ ಕರೆಕ್ಷನ್ಸ್ ಇದೆ, ಹಾಡೋಕ್ಕಾಗತ್ತಾ? ಅಯ್ಯೋ ಖಂಡಿತ ಸರ್ ಅಂತ ಬಂದು ಹೋಗಿ ಹಾಡಿದ್ರೆ ನನ್ನ ವಾಯ್ಸ್ ರೀಟೇನ್ ಆಗಿಬಿಟ್ಟಿದೆ. ನನ್ನ ಜೊತೆ ಪುನೀತ್ ರಾಜ್ಕುಮಾರ್ ಸರ್ ಹಾಡ್ಬಿಟ್ಟಿದ್ದಾರೆ. ನನಗೆ ಇದೆಲ್ಲ ನನಗೆ ಐಡಿಯಾ, ಇನ್ಫ್ಯಾಕ್ಟ್ ನಾನು 3 months ಹಿಂದೆ ಏನು ಹಾಡಿದ್ದೆ ಅನ್ನೋದೇ ಮರ್ತೋಗ್ಬಿಟ್ಟಿದ್ದೆ. ನಾನು ಅಷ್ಟೊಂದು ಗೊತ್ತಿಲ್ಲ ನನಗೆ. ಕರೆದ್ಬಿಟ್ಟು, ಏನಮ್ಮ ನೀನು ಫಸ್ಟ್ ಹಾಡೆ ಅಪ್ಪು ಸರ್ ಜೊತೆ ಹಾಡ್ತಿದ್ಯಾ, ವೆರಿ ಲಕ್ಕಿ. ಎಷ್ಟೋ ಜನಕ್ಕೆ 100-150 ಹಾಡು ಹಾಡಿದ್ರೂ ಸೆಲೆಬ್ರಿಟಿ ಜೊತೆ ಹಾಡೋದು ಅವಕಾಶ ಸಿಗಲ್ಲ, ವೆರಿ ಫಾರ್ಚುನೇಟ್. ನನಗೆ ಥ್ಯಾಂಕ್ ಯು ಸರ್ ಅಂತ. ನನಗೆ ಅದು ಡೈಜೆಸ್ಟೇ ಆಗ್ತಾಯಿಲ್ಲ. ಹೌದಾ ಅದನ್ನು ಹೇಳಿದ್ರ, ನಿಜಾನ ಅದು, ಅದೇ ಡೈಜೆಸ್ಟ್ ಆಗ್ತಾಯಿಲ್ಲ. ಇಟ್ಸ್ ಅ ವೆರಿ ಗುಡ್ ಮೂವಿ. ಕೃಷ್ಣ ರುಕ್ಕು ಅಂತ ತುಂಬ ಚೆನ್ನಾಗಿ ಓಡ್ತು. ಸ್ಟಾರ್ ಪುನೀತ್ ರಾಜ್ಕುಮಾರ್ ಹಾಡಿರೋ ಲಿಪ್ಸ್ಟಿಕ್ ಒಳಗಿನ ಲಿಪ್ ಸಾಂಗ್ ಪತಿ ಹುಡುಗರ ಫೇವರಿಟ್ ಸಾಂಗ್ ಆಗುವುದರಲ್ಲಿ ಡೌಟೇ ಇಲ್ಲ. ಪುನೀತ್ ಜೊತೆಗೆ ಶ್ವೇತಾ ಪ್ರಭು ಹಾಡಿರೋ ಈ ಹಾಡಿಗೆ ಆನಂದ್ ಪ್ರಿಯಾ ಸಾಹಿತ್ಯ ಬರೆದಿದ್ದಾರೆ. ಹಾಡು ಕೂಡ ಮಿಲಿಯನ್ ವ್ಯೂಸ್ ಆಯ್ತು. ನಂಗೆ ಅದನ್ನೆಲ್ಲ ಬೇಗ ತಗೊಳ್ಳೋದು. ಶ್ವೇತಾ ಅಮೂಲ್ಯ ಮತ್ತೆ ಅಜಯ್ ರಾವ್ ಅವ್ರಿಗ ಇದು ಡೋಂಗು 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 ಇವನು ಬಾರಿ ಡೋಂಗು ಮಾಡುತ್ತಾನೆ, ಡಿಂಗು ಡಾಂಗು ಇವನ ಲುಕ್ಕೆ ರಾಂಗು, ಸಿಕ್ಕರೆ ಅವನ ಕೈಗೆ ಕುರೆಗೆ ಹಾರ ಬಿದ್ದಂಗೆ, ನಕ್ಕರೆ ಅವನು ಒಮ್ಮೆ ಕೆರೆನೆ ಬತ್ತಿ ಹೋದಂಗೆ, ಅವನ ಸಂಗ ಯಾತಕ್ಕೆ. ಈ ಥರ ಹಾಡು ಸ್ವಲ್ಪ ಬಜಾರಿ ಕೈಂಡ್ ಆಫ್ ಸಾಂಗ್ ಇದು. ಇದನ್ನ ಅಪ್ಪು ಸರ್ ಜೊತೆಗೆ ಹಾಡಿದೆ. ಅವಾಗೆಲ್ಲ ಡಬ್ ಸ್ಮ್ಯಾಶ್ ಅಂತ ಬರ್ತಾಯಿದ್ದು, ಇವಾಗೆಲ್ಲ ರೀಲ್ಸ್ ಹೇಗೆ ಬರುತ್ತೋ ಹಾಗೆ. ಆಗ ಪುನೀತ್ ಸರ್ ಮನೆಗೆ ಹೋಗಿ ಅವ್ರಿಗೆ ನಾನು ಮಾತಾಡಿ ಈ ಥರದ ಹಾಡೆಲ್ಲ ಅವರು ಖುಷಿಪಟ್ಟು ಫೋಟೋಸ್ ಎಲ್ಲ ತೊಗೊಂಡು, ಇದೆಲ್ಲ ಒಂದು ಜರ್ನಿ, ಸಾರ್ಥಕತೆ ಅದು ಅಷ್ಟು ದಿನದಿಂದ ಕಷ್ಟಪಟ್ಟಿದ್ದಕ್ಕೆ. ಆಮೇಲೆ ಅಪ್ಪಂಗೆ ಗೊತ್ತಾಯಿತು, ಪುನೀತ್ ರಾಜ್ಕುಮಾರ್ ಜೊತೆಗೆ ಹಾಡ್ಬಿಟ್ಟಿದ್ದಾಳೆ ಹೇಳು ಅಂತ. ನಮ್ಮಪ್ಪ ಫುಲ್ ಚೇಂಜ್ ಆಗಿಬಿಟ್ರು. ಆವಾಗ ಇಷ್ಟ ಇರಲಿಲ್ಲ, ನನ್ನ ಜೊತೆ ಅಷ್ಟು ಮಾತಾಡ್ತಾನೂ ಇರಲಿಲ್ಲ ಅವರು, ಕೆಲ್ಸಕ್ಕೆ ಹೋಗುತ್ತೆ ಅಲ್ವಲ್ಲ ಹೇಳು ಅಂತ. ಬಟ್ ಈ ಹಾಡೆಲ್ಲ ಆಡಿ ಪೇಪರಲ್ಲೆಲ್ಲ ಬಂತು, ಟಿ ವಿಯಲ್ಲೆಲ್ಲ ತೋರ್ಸೋಕ್ಕೆ ಸ್ಟಾರ್ಟ್ ಮಾಡಿದಾಗ ಅಪ್ಪ ಆಲ್ಸೋ ಫೆಲ್ಟ್, ಇಲ್ಲ ಸಮಥಿಂಗ್ ಇಸ್ ದೇರ್ ಇನ್ ಅಂತ. ಆವಾಗ ಅವ್ರು ಕೂಡ ಎಲ್ಲರಿಗೂ ನನ್ನ ಮಗಳು ಟಿ ವಿಲೆಲ್ಲ ಬರ್ತಾರೆ, ನನ್ನ ಮಗಳು ಈಗಾಗಲೇ ತುಂಬ ಫಿಲಮಲ್ಲೆಲ್ಲ ಹಾಡ್ತಿದ್ರು, ಈ ಥರ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ರು. ಅದು ಒಂದು ನನ್ನ ಬಯೋಡೇಟಾಗೆ ಒಂದು ದೊಡ್ಡ ಪ್ಲಸ್ ಮಾರ್ಕ್ ಅದು. ನಾನು ಎಲ್ಲೇ ಹೋದರೂ ಇಂಟ್ರೊಡಕ್ಷನಲ್ಲಿ ಶಿ ಹ್ಯಾಸ್ ಸಂಗ್ ವಿತ್ ಪುನೀತ್ ರಾಜ್ಕುಮಾರ್ ಅಂದ ತಕ್ಷಣ ಕ್ಲಾಪ್ಸ್ ಬರ್ತಾಯಿತ್ತು. ಅದಕ್ಕೆ ಮುಂಚೆ ನಾವು ಏನೇ ಹಾಡಿ ಏನೇ ಮಾಡಿದ್ರು ಕೂಡ ಅದೊಂದು ಆ ಪುನೀತ್ ರಾಜ್ಕುಮಾರ್ ಅನ್ನೋ ಒಂದು ವರ್ಡ್ ಇದೆಯಲ್ಲ, ನಂಗೆ ತುಂಬ ಆ್ಯಡ್ ಆಗುತ್ತೆ ನನ್ನ ಪ್ರೊಫೈಲ್ಗೆ. ಅದು ಸೂಪರ್. ಬ್ಯಾಕ್ ಟು ಬ್ಯಾಕ್ 2 ಸಾಂಗ್ ಅವ್ರ ಜೊತೆ ಸಿಕ್ತು ನನಗೆ. ಇನ್ನೊಂದು ರಾಜರು ಅಂತ ಮೂವಿಲೇ ಪುನೀತ್ ರಾಜ್ಕುಮಾರ್ ಜೊತೆನೇ ಸಿಕ್ತು, ಅದು ಶ್ರೀಧರ್ ಸಂಭ್ರಮ್ ಅವರೇ ಕೊಟ್ಟಿದ್ದು. ಸೊ ನಾನು ಫಸ್ಟು ಶ್ರೀಧರ್ ಸಂಭ್ರಮ್ ಸರ್ಗೆ ಥ್ಯಾಂಕ್ಸ್ ಹೇಳಬೇಕು. ಸೋ ಸ್ವೀಟ್. ಯಾಕಂದರೆ ಆಲ್ರೆಡಿ ಹಿಟ್ ಆಗಿರೋ ಅಂಥ ಸಿಂಗರ್ಸ್ನ ಕರೆಸಿ ಹಾಡೋದು ಕಾಮನ್. ಇವ್ರನ್ನ ಕರೆಸಿ ಹಾಡಿದ್ರೆ ಚೆನ್ನಾಗಿ ಹಾಡ್ತಾರೆ. ಏನೂ ಗೊತ್ತಿಲ್ಲದೆ ಫಸ್ಟ್ ಟೈಮ್ ಹಾಡೋಕ್ಕೆ ಬಂದಿರೋ ಹುಡುಗಿ ವಾಯ್ಸೇ ಇಟ್ಕೊಳ್ಳೋದಿದ್ದ ತುಂಬ ಕಷ್ಟ. ಅದೆಲ್ಲ ಮ್ಯೂಸಿಕ್ ಡೈರೆಕ್ಟರ್ಸ್ಗೆ ಅಷ್ಟೊಂದು ಧೈರ್ಯ ರಿಸ್ಕ್ ತೊಗೊಳ್ಳೋಂಥವ್ರು ಇರಲ್ಲ ಇವಾಗ. ಖಂಡಿತ. ದುಡ್ಡು ಕೊಡ್ತೀವಿ ಬೇರೆ ಬಾಲಿವುಡ್ ಸಿಂಗರ್ಸ್ಗೆಲ್ಲ ಹಾಡಿಸಿ ಅಂದರೆ ಡೆಫಿನೆಟ್ಲಿ ಓಕೆ ಅಂದ್ಬಿಡ್ತಾರೆ ಎಲ್ಲರೂ. ಇಷ್ಟು ಯಾರೂ ತೊಗೊಳ್ಳಲ್ಲ, ತಲೆ ಕೆಡಿಸ್ಕೊಳ್ಳಲ್ಲ. ಕರೆಕ್ಟ್. ಆ್ಯಂಡ್ ಆಲ್ಸೋ ಐ ಥಿಂಕ್ ದೇ ಆಲ್ಸೋ ಹ್ಯಾವ್ ದ ಪ್ರೆಷರ್ ಅಲ್ಲ, ಸೆಲೆಬ್ರಿಟಿ ಸಿಂಗರ್ನ ಪುಷ್ ಮಾಡಲಿಕ್ಕೆ. ಹೌದು, ಸಿಕ್ಕಾಪಟ್ಟೆ ಇರುತ್ತೆ. ಹೌದು. ಅದು ಪುನೀತ್ ರಾಜ್ಕುಮಾರ್ ಜೊತೆ ಅಂದಾಗ ಅವ್ರಿಗೊಂದು ಜವಾಬ್ದಾರಿ ಇರುತ್ತೆ, ಯಾರ್ಯಾರಿಗೆಲ್ಲೋ ಹಾಡಿಸ್ಬಾರ್ದು ಅನ್ನೋದು ಇರುತ್ತೆ. ಸೊ ನಂಗೆ ಅದೇ ತುಂಬ ಖುಷಿ ಆಗುತ್ತೆ ಅಂತ ಥ್ಯಾಂಕ್ ಯು ಹೇಳ್ತೀನಿ ಶ್ರೀಧರ್ ಸರ್ಗೆ. ಆ್ಯಂಡ್ ಐ ನೋ ದಟ್ ಯು ಹ್ಯಾವ್ ಹ್ಯಾಡ್ ದ greatest fortune, I would say, that you could sing alongside Sonu Nigam sir. Yes. So what was that experience and ಹೆಂಗಾಯಿತು ಇದೆಲ್ಲ?
ಅದು ಸುರೇಂದ್ರನಾಥ್ ಅಂತ ಹೊಸ ಮ್ಯೂಸಿಕ್ ಡೈರೆಕ್ಟರ್. ಅವ್ರಿಗೆ ನಾನು ಸಣ್ಣ ಸಣ್ಣ ಟ್ರ್ಯಾಕ್ಸ್ ಹಾಡ್ತಿದ್ದೆ, ಕಂಪೋಸಿಷನ್ ಟೈಮಲ್ಲಿ ಹೋಗಿ ಹಾಡ್ತಿದ್ದೆ. ಬಿಕಾಸ್ ನಮ್ಮ ಮನೆ ಹತ್ರ ಇದ್ರು ಅವರು. ಸೊ ಅವ್ರಿಗೂ ನಾನು ರೀಚಿಂಗ್ ತುಂಬ ಹತ್ರ, ಕೇಳಿದ ತಕ್ಷಣ ಬರ್ತಾರೆ ಹಾಡ್ತಾರೆ ಆ ಥರ ಇತ್ತು. ಸೊ ಹಾಡುವಾಗ ನಂದು ಒಂದು ಸಿನಿಮಾಗೆಲ್ಲ ಇರೋ ಟ್ರ್ಯಾಕ್ಸ್ ಎಲ್ಲ ನಾನು ಹಾಡ್ತಿದ್ದೆ, ಟ್ರ್ಯಾಕ್ ಸಿಂಗಿಂಗ್ ಅಂತ. ಅದಾದಮೇಲೆ ಒರಿಜಿನಲ್ ಯಾರೋ ಹಾಡ್ತಾಯಿದ್ರು. ಬಟ್ ಆ ಮ್ಯೂಸಿಕ್ ಡೈರೆಕ್ಟರ್ಗೆ ನಾನು ಟ್ರ್ಯಾಕ್ ಹಾಡಿದಾಗ ನನ್ನ ವಾಯ್ಸ್ ಇಷ್ಟ ಆಗಿತ್ತು. ನಂಗೆ ಏನು ಬೇಕೋ ಅದು ಅಲ್ಲಿದೆ, ಇವ್ರ ವಾಯ್ಸಲ್ಲಿ ಏನೋ ಒಂದು ಚೆನ್ನಾಗಿದೆ, ಆಮೇಲೆ ಆನ್ ಸ್ಕ್ರೀನ್ ಇದೆ, ಅವ್ರು ಹೀರೋಯಿನ್ ಹಾಡ್ತಾ ಇರೋದನ್ನ ವಿ ಕ್ಯಾನ್ ಇಮ್ಯಾಜಿನ್ ಇನ್ ಅವರ್ ವಾಯ್ಸ್ ಅಂತ ಅವ್ರಿಗೆ ಇಷ್ಟ. ಅವರು ಇಡೀ ಟೀಮ್ಗೆಲ್ಲ ಮಾತಾಡಿದ್ದಾರೆ, ಈ ಥರ ಶ್ವೇತಾ ಪ್ರಭುದೇ ಇರಲಿ ವಾಯ್ಸು, ಚೆನ್ನಾಗಿ ಹಾಡಿ, ನನಗೇನು ಬೇಕೋ ಅದು ಹಾಡಿದ್ದಾರೆ ಅಂತ. ಇಲ್ಲ ಸರ್ ಅದೇನೋ ಹೆಸರು ಎಲ್ಲ ಗೊತ್ತಿಲ್ಲ, ಬೇರೆಯವ್ರ ಕೈಲಿ ಹಾಡ್ಸ್ಬೋಣ, ಶ್ರೇಯಾ ಘೋಷಾಲ್ ಮ್ಯಾಮ್ ಕೈಲಿ ಹಾಡ್ಸೋಣ ಅಂತ ಮಾತಾಡಿದ್ದಾರೆ. ಇಟ್ಸ್ ಅ ವೆರಿ ಕ್ವೈಟ್ ಕಾಮನ್, ಎಲ್ಲರಿಗೂ ಅವ್ರ ಪ್ರಾಜೆಕ್ಟ್ ಮೇಲೆ ಬರಬೇಕನ್ನೋದು ಇರುತ್ತೆ. ತುಂಬ ಈ ಥರ ವಾದ ವಿವಾದಗಳಾಗಿದೆ. ಬಟ್ ನನಗೆ ಶ್ರೇಯಾ ಘೋಷಾಲ್ ಅವೈಲೇಬಿಲಿಟಿ ಇರಲಿಲ್ಲ ಅವಾಗ ಅವರಿಗೆ, ಆಯಿತಾ. 3 months ಅವರು ಒಂದು ಯಾವುದೋ UK ಟೂರ್ ಅಂತ ಹೋಗ್ಬಿಟ್ಟಿದ್ರು. 3 months ಅವರ ಡೇಟೇ ಸಿಕ್ಕಿರಲಿಲ್ಲ ಅವ್ರಿಗೆ. ಆ ಟೈಮಲ್ಲಿ ಇನ್ನೊಂದಿಬ್ಬರು ಕೈಲೆಲ್ಲ ಇವರು ಎಷ್ಟು ಸಾಧ್ಯನೋ ಅಷ್ಟು ಜನ ಕೈಲಿ ಹಾಡಿಸಿದ್ದಾರೆ. ಬಟ್ ಅವ್ರಿಗೆ ಮುಂಚೆ ಟ್ರ್ಯಾಕ್ನಲ್ಲಿ ಹಾಡಿದ್ದು ಫೀಲ್ ಬರ್ತಾಯಿಲ್ಲ ಯಾರ ವಾಯ್ಸಲ್ಲಿ ಅಂತ ಆ ಹಾಡು ನನ್ನ ವಾಯ್ಸಲ್ಲಿ ರಿಟರ್ನ್ ಆಗಿದೆ. ನಂಗೆ ಅವ್ರು ಫೋನ್ ಮಾಡಿ ಹೇಳಿದ್ರು, ಈ ಥರ ರಿಟರ್ನ್ ಆಗಿದೆ, ಬಟ್ ಒಂದು ವಿಡಿಯೋ ಮಾಡ್ತಾಯಿದ್ದೀವಿ, ಮೇಕಿಂಗ್ ವಿಡಿಯೋ ಮಾಡ್ತಾಯಿದ್ದೀವಿ, ಸೋನು ನಿಗಮ್ ಸರ್ದು ನಿಮ್ಮದೆಲ್ಲ ಒಂದೇ ವಿಡಿಯೋದಲ್ಲಿ ಬರೋ ಥರ ಮಾಡ್ತಾಯಿದ್ದೀವಿ, ಒಂದ್ಸರಿ ಬಂದು ವಿಡಿಯೋಗೆ ಹಾಡ್ಬಿಡಿ ಅಂತ. ಅದು ಹಾಡಿದೆ. ನನಗೆ ಏನೋ ಭಯ, ಏನು ಭಯ ಅಂದರೆ ತುಂಬ ಖುಷಿ ಪಟ್ಬಿಟ್ರೆ ನಾಳೆ ಅದೇನು ಕ್ಯಾನ್ಸಲ್ ಆಗಿಬಿಡುತ್ತಾ ಅಂತ ಭಯ ನಂಗೆ. ಅಷ್ಟು ನಾನು ಅದ್ರ ಬಗ್ಗೆ ಇದು ಇಟ್ಕೊಂಡು ಎನಿಥಿಂಗ್ ಹ್ಯಾಪನ್ಸ್ ಅಲ್ವಾ. ಇವಾಗ ನಾಳೆ ಖಂಡಿತ ನಿಮ್ಮ ಸಿಡಿಯಲ್ಲಿ ನಿಮ್ಮ ಹೆಸರು ಬರೋವರೆಗೂ ಖಂಡಿತ ವಿ ಕೆನಾಟ್ ಸೇ ದಟ್ ನಾನು ಹಾಡಿದ್ದೀನಿ ಅಂತ ಹೇಳ್ಕೊಳಕ್ಕೆ ಆಗಲ್ಲ. ಅದು ಫುಲ್ ಅಧಿಕೃತವಾಗಿ ನೋಡೋವರೆಗೂ ನಮ್ಮ ಈ ಫೀಲ್ಡಲ್ಲಿ ಎಸ್ಪೆಷಲಿ. ಸೊ ಅದು ಸೋನು ನಿಗಮ್ ಶ್ವೇತಾ ಪ್ರಭು ಅಂತ ಸಿಡಿಯಲ್ಲಿ ನೋಡ್ಬಿಟ್ಮೇಲೆ ನಾನಂತೂ ಸಾಕು, ನನಗೆ ನೇರ ಬೇಡ, ನಂಗೆ ಸಾಕು. ಯಾಕಂದರೆ ನಾನು ಒಂದು ಹಾಡಬೇಕು, SPB ಸರ್ ಮುಂದೆ ಹಾಡಬೇಕು ಅನ್ನೋದೊಂದು ಡ್ರೀಮ್ ಇತ್ತು, ಆಗಲಿಲ್ಲ. ಬಟ್ ನಾನು ಸೋನು ನಿಗಮ್ ಸರ್ ಜೊತೆಗೆ ಹಾಡ್ಬೇಕನ್ನೋ ಡ್ರೀಮಲ್ಲಿ ಕೂಡ ನಾನು ಅಂದ್ಕೊಂಡಿರಲಿಲ್ಲ. ಇದು ತುಂಬ ನಾನು ಅಂದ್ಕೊಂಡೇ ಇದ್ದಿದ್ದು ಒಂದು ಇದಾಯ್ತಿದ್ದು. ಇದು 1 ತಿಂಗಳು ಫುಲ್ಲು ದಿನ ನನ್ನ ಹಸ್ಬೆಂಡ್ಗೆ ಇಬ್ಬರು ಸೋನು ನಿಗಮ್ ಜೊತೆ ಹಾಡಿದ್ದೀನಿ ತಾನೆ ಅಂತ ಕೇಳೋದು. ಹೌದೌದೌದು ಅಂತ. ಆಮೇಲೆ ಅದು ಆ ಹಾಡು ಇವತ್ತಿಗೂ ನನಗೇನಾದ್ರು ಸ್ವಲ್ಪ ನಂಗೆ ಒಂಥರ ಏನು ಮಾಡ್ತಿಲ್ಲ ಅಥವಾ ಏನೋ ಲೋ ಫೀಲ್ ಆದಾಗ ನನ್ನ ಹಾಡು ಹಾಕಿದ ತಕ್ಷಣ ನಂಗೆ ಮೋಟಿವೇಟ್ ಆಗಿಬಿಡುತ್ತೆ, ಈ ಕಮಾನ್ಯ ಎಷ್ಟು ಒಳ್ಳೆ ಹಾಡಾಡಿದ್ಯಾ, ಯಾಕೆ ಎಷ್ಟು ತಲೆ ಕೆಡಿಸ್ಕೋಬೇಕು ಅಂತ. ಸೊ ಅದು ಖುಷಿ ನನಗೆ. ಸೂಪರ್. ಆ್ಯಕ್ಚುಲಿ ಎಷ್ಟು ಒಂಥರ ಇಷ್ಟೆಲ್ಲ ಮಾಡ್ಕೊಂಡು ಬಂದ ಮೇಲೂ ದೇ ಸ್ಟಿಲ್ ದಟ್ ಕೈಂಡ್ ಆಫ್ ಏನೋ ಭಯ ಇರುತ್ತಲ್ಲ. ಅಂದರೆ ಬಿಕಾಸ್ ದಿಸ್ ಫೀಲ್ಡ್ ಹ್ಯಾಸ್ ಸೊ ಮಚ್ ಆಫ್ ಟ್ರಾಫಿಕ್, so many singers, every day there is a singer who is born, and then ಅದೇ ಥರ ಆಪರ್ಚುನಿಟೀಸು ಬರಬೇಕು ಟು ಬಿ ಏಬಲ್ ಟು ಬಿ ಸೀನ್ ಆ್ಯಂಡ್ ಹರ್ಡ್ ಆ್ಯಂಡ್ ದೆನ್ ಸ್ಟೇ ರೆಲೆವೆಂಟ್ ಅನ್ನೋದಕ್ಕೆ. ಹೌ ಡು ಯು ಹ್ಯಾಂಡಲ್ ದಿಸ್ ಸಿಚುವೇಶನ್ ಶ್ವೇತಾ? ಐ ಮೀನ್ ಎಷ್ಟು ಕಷ್ಟ ಇದೆ ಅಲ್ವಾ ದಿಸ್ ಪ್ರೊಫೆಷನ್ನಲ್ಲಿ ಇದನ್ನೇ ಒಂದು ಪರ್ಸ್ಯೂ ಮಾಡಬೇಕು ಅನ್ನೋದಕ್ಕೆ. ದ ಸೋ ಮಚ್ ಟ್ರಾಫಿಕ್ ಅನ್ನೋ ದಟ್ಸ್ ಒನ್ ಥಿಂಗ್ ಐ ಫೀಲ್ how do you stay sane, how do you stay calm, how do you manage to be still seen and heard and then picked from the music directors? ಇದಕ್ಕೆ ನಾನು ಹೇಳ್ತೀನಿ ಪೇಷನ್ಸ್ ತುಂಬ ಮುಖ್ಯ. ಅಂದರೆ ನಾಳೆನೇ ಸ್ಟಾರ್ಡಮ್ ಬರಬೇಕು ಅನ್ನೋ ಒಂದು ಸ್ಟ್ರೆಸ್ ಇದ್ದರೆ ತುಂಬ ಕಮ್ಮಿ, ನಾವು ಕಾನ್ಸಂಟ್ರೇಟು ಮಾಡೋಕ್ಕಾಗಲ್ಲ, ಹಂಗಾಗ್ಬಿಡುತ್ತೆ. ಒಂದು ಪೇಷನ್ಸು. ಇನ್ನೊಂದು ನಮಗೆ ನಾವು ಬಾರ್ಡರ್ ಮಾಡ್ಕೋಬಾರ್ದು. ಅಂದರೆ ನಾನು ಹಾಡಲ್ಲ, ಇದಕ್ಕೆ ನಾನು ಹಾಡಲ್ಲ, ನಂಗೆ ಇಷ್ಟು ಪೇಮೆಂಟ್ ಕೊಡಬೇಕು, ನಾನು ಈ ಥರ ಮಾಡಿದ್ರೆ ವರ್ಕ್ ಮಾಡ್ತೀನಿ, ಇಲ್ಲಾಂದರೆ ಮಾಡಲ್ಲ, ಈ ಥರದ್ದೆಲ್ಲ ಒಂದು ಬಿಟ್ಬಿಟ್ರೆ ಯಾವ ಹಾಡು ನನಗೆ ಅದು ನನ್ನ ಎಕ್ಸ್ಪೀರಿಯನ್ಸ್ ಅದು ಪುನೀತ್ ಸರ್ ಜೊತೆಗಾಗಲಿ ಸೋನು ನಿಗಮ್ ಜೊತೆಗಾಗಲಿ ನನ್ನ ಪಿಕ್ ಮಾಡಿರಲಿಲ್ಲ ಅವರು. ನಾನು ಹೋಗಿ ಟ್ರ್ಯಾಕ್ ಹಾಡಿದ್ದೆ ಅಷ್ಟೇ, ಅದು ರಿಟರ್ನ್ ಆಯಿತು. ಸೊ ಇಂಥ ದೊಡ್ಡ ವಿಷಯಗಳಾದಾಗ ನನಗೆ ಒಂದು ನಂಬಿಕೆ, ಯಾವುದಾದ್ರೂ ಒಂದು ಸಣ್ಣ ಆಪರ್ಚುನಿಟಿನೂ ಬಿಡಬಾರ್ದು, ಯಾವುದೇ ಏನು ಬೇಕಾದರೂ ಆಗ್ಬೋದು ಅಂತ. ಸೊ ಅದು ಮನಸ್ಸಲ್ಲಿ ಇರೋದ್ರಿಂದ ನಾನು ಸ್ವಲ್ಪ ನನ್ನದು ಇದು ಬಾರ್ಡರ್ಸ್ ಹಾಕೊಂಡಿಲ್ಲ, ನಾನು ಬರಲ್ಲ, ನಾನು ಇವಾಗ ಇವ್ರ ಜೊತೆ ಹಾಡ್ಬಿಟ್ಟಿದ್ದೀನಿ, ನಾನು ಬರಲ್ಲ, ಆ ಥರದ್ದೆಲ್ಲ ನಾನು ಮಾಡಲ್ಲ. ಐ ಥಿಂಕ್ ಯು ಆರ್ ಆಲ್ಸೋ ಒನ್ ಆಫ್ ದ ಜೂರಿ ಮೆಂಬರ್ಸ್ ಅಲ್ವಾ ಇವಾಗ ಸರೆಗಮಪನಲ್ಲಿ. ಸೊ ಅದು ಹೆಂಗೆ ಅದಿದಾಯಿತು? ಅದು ಜೂರೀಸ್ ಅನ್ನೋ ಕಾನ್ಸೆಪ್ಟ್ ಬಂದ ತಕ್ಷಣ ಅವರು, ನಾನು ಆ್ಯಕ್ಚುಲಿ ಸರಿಗಮಪ ಕಂಟೆಸ್ಟೆಂಟ್ ಆಗಿದ್ದೆ, ಆಮೇಲೆ ಸಿನಿಮಾದಲ್ಲಿ ಹಾಡ್ತಿದ್ದೆ ಅಂತ ಅವ್ರಿಗೆ ಗೊತ್ತಿತ್ತು. ಸೊ ಅವ್ರಿಗೇನಂದರೆ ನಮ್ಮ ಝೀನಲ್ಲೇ ಹಾಡಿ ಶೀ ಇಸ್ ಅ ಪ್ಲೇ ಬ್ಯಾಕ್ ಸಿಂಗರ್ ನಾವು ಅನ್ನೋದೊಂದು ಇದಕ್ಕೆ ನಾನು ಜೂರಿಯಾಗಿ ಕರೆದ್ರು. ಅಲ್ಲಿಯೂ ಅಷ್ಟೇ ಅದು ಒಂದು, ನೀವು ಹೇಳ್ತಿರಲ್ಲ ಇವಾಗ ಹೊಸ ಹೊಸ ಸಿಂಗರ್ಸ್ ಬರ್ತಾ ಇದ್ದಾರೆ ಅಂತ,
ಎಲ್ಲರನ್ನೂ ನೋಡ್ತಾ ಇರ್ತೀವಿ, ಯಾರ್ದು ಕ್ವಾಲಿಟಿ ಏನೋ, ಅಲ್ಲಿ ನಮ್ಗೆ ಏನಿದೆ ಮೈನಸ್ ಏನಿದೆ, ನಾವೇನು ತೊಗೋಬೇಕು ಅನ್ನೋದು ಕೂಡ ನಾವು ಅಲ್ಲಿ ತುಂಬ ಕಲ್ತಿದ್ವಿ. ಜೂರಿಯಾಗಿ ಹೋಗಿದ ತಕ್ಷಣ ನಾವೇನೋ ಅವ್ರಿಗೆ ಮಾರ್ಕ್ಸ್ ಕೊಡ್ತಿದ್ದೀವಿ ಅಂತಲ್ಲ, ನಾವು ತುಂಬ ಕಲ್ತಿದ್ದೀವಿ. ಎಷ್ಟೋ ಕಂಟೆಸ್ಟೆಂಟ್ಸ್ ಹಾಡೋದು, ಈವನ್ ವಿಜಯ್ ಪ್ರಕಾಶ್ ಅವ್ರ ಕಾಂಪ್ಲಿಮೆಂಟ್ಸಲ್ಲಿ ಕಮೆಂಟ್ಸ್ ಆಗಿರ್ಬೋದು, ತುಂಬ ಎಲ್ಲ ಸಿಂಗರ್ಸ್ಗೂ ಅಪ್ಲೈ ಆಗುತ್ತೆ ಅದು. ಆಮೇಲೆ ಅಷ್ಟು ದೊಡ್ಡ ಮ್ಯೂಸಿಷಿಯನ್ಸ್ ಇದ್ದಾರೆ, ಅವ್ರದ್ದು ಹಾಡು ಕೇಳೋದು ಎಲ್ಲ ತುಂಬ ಡೀಟೇಲ್ ಆಗಿ ಎಲ್ಲ ಸಿಂಗರ್ಗೆ ಗೊತ್ತಾಗತ್ತೆ ಅಲ್ಲಿ ಹೋದರೆ. ನಾನು ಅದೇ ಒಂದು ಕಾರಣಕ್ಕೆ ನಾನು ಜೂರಿಯಾಗಿ ಹೋಗ್ತಾ ಇದ್ದೀನಿ. ತುಂಬ ಕಲಿಬೋದು ನೀವು ಅಲ್ಲಿ. ಸೊ ಇವಾಗಿನ ಜನ್ರೇಷನ್ ಏನು ಲೈಕ್ ಮಾಡುತ್ತೆ, ಅಪ್ಗ್ರೇಡ್ ಹೆಂಗಾಗಬೇಕು, ಯಾವ ಥರ ಹಾಡು ಜನಕ್ಕೆ ಇಷ್ಟ ಆಗುತ್ತೆ, ಇದನ್ನೆಲ್ಲ ನಾವು ಸ್ಟಡಿ ಮಾಡಬೇಕು ಅಂದರೆ ನಾವು ಈ ಥರದ್ದೆಲ್ಲ ಮಾಡ್ತಾ ಇರೋದನ್ನ ಅದು ಈಸಿ ಆಗ್ತಿದೆ ಅಂತ ನಂಗೆ ಅನಿಸುತ್ತೆ. ಕರೆಕ್ಟು. See, from the time that I have been having a conversation with you and until now, ನೋಡ್ಕೋತಾ ಹೋದರೆ ಶಾಸ್ತ್ರೀಯ ಸಂಗೀತನೂ ಕಲ್ತ್ರಿ, ಭಾವಗೀತೆನೂ ಕಲ್ತ್ರಿ, ವಚನನೂ ಹಾಡ್ತಿದ್ರಿ, ಆಮೇಲಿಂದ ಘಜಲ್ಸು ಯು ಹ್ಯಾವ್ ಎಕ್ಸ್ಪ್ಲೋರ್ಡ್ ಈವನ್ ಇನ್ ದ್ಯಾಟ್ ಫೀಲ್ಡ್ ಆಫ್ ವಾಂಟಿಂಗ್ ಟು ಲರ್ನ್ ಆ್ಯಂಡ್ ದೆನ್ ಪರ್ಸ್ಯೂ ಇನ್ ದ್ಯಾಟ್. ಫಿಲ್ಮ್ ಮ್ಯೂಸಿಕ್ಕು ಮತ್ತು ಪೆಪಿ ನಂಬರ್ಸ್ ಆಲ್ಸೋ ಆ್ಯಂಡ್ ಲೈವ್ ಶೋಸ್ ಆಲ್ಸೋ ಫಾರ್ ಎವ್ರಿಥಿಂಗ್, ಆಲ್ ದೀಸ್ ಜಾನ್ರಾಸ್. So I think, yeah, you have, very wide horizon of, all the genres that you can sing and attempt. So this is for you, public, whoever wants. Shweta is available for all genres of music. How many shows you would have done by this time? Because, you started pretty early, and from there till date, you must have had the opportunity to sing on so many stages, ಅಲ್ಲ? ಲೈವ್ ಶೋಸ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳಬೇಕು ಅಂದರೆ ಏನು ಹೇಳ್ತೀರಾ? ತುಂಬ ಅದೊಂಥರ ಅದರ ಎನರ್ಜಿನೇ ಬೇರೆ ಅಲ್ವಾ? ಬೇರೆ. ವಿದಿನ್ ದ ಸ್ಟುಡಿಯೋ ಇಸ್ ಅ ಡಿಫರೆಂಟ್ ಎನರ್ಜಿ, ಬಟ್ ವೆನ್ ಯು ಆರ್ ಆಕ್ಚುಲಿ ಇಂಟರಾಕ್ಟಿಂಗ್ ವಿತ್ ಥೌಸಂಡ್ಸ್ ಆಫ್ ಪೀಪಲ್ ಆನ್ ಸ್ಟೇಜ್, ಅಂಡ್ ಐ ಸಿ ದ್ಯಾಟ್ ಇನ್ ಯೋರ್ ಪೋಸ್ಟ್, ಲೇಟ್ಲಿ ಆಲ್ಸೋ ಐ ಸಾ ಎಷ್ಟೋ ಸಾವಿರ ಜನ ಇದ್ರಪ್ಪ. ಹೌದು, ಅದೇನೋ ಒಂದು ಶಕ್ತಿ, ಏನೋ ಒಂದು ಎನರ್ಜಿ ನಮ್ಗೆ ಅಲ್ಲಿ ಇರುತ್ತೆ ಸ್ಟೇಜ್ ಮೇಲೆ. ಅದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸೇ, ಅದು ಬೇರೆನೇ ಎಕ್ಸ್ಪೀರಿಯನ್ಸ್. ಅದು ಬೇರೆಯವ್ರದ್ದೆಲ್ಲ ಎನರ್ಜಿ ನಮಗೆ ಇದೆ ಅನ್ನೋ ಫೀಲ್ ಬರುತ್ತೆ. ಹಾಗೆ ಆ ಥರದ್ದೆಲ್ಲ ಲೈವ್ ಶೋಸ್ ತುಂಬ ಒಳ್ಳೆ ನನಗೆ ಔಟ್ ಆಫ್ ಇಂಡಿಯಾ ಕೂಡ ನಾನು ದುಬೈನಲ್ಲೆಲ್ಲ ಪ್ರೋಗ್ರಾಮ್ಸ್ ಕೊಟ್ಟಿದ್ದೀನಿ. ತುಂಬ ಖುಷಿ ಇದೆ. ಒನ್ ಆಫ್ ದ ಮೆಮೊರೇಬಲ್ ಶೋಸ್ ವಾಸ್ ನಿಮ್ಮ ಜೊತೆ ಇಳೆಯರಾಜ ಶೋ ಮಾಡಿದ್ದು. ತುಂಬ ನನ್ನ ಬಗ್ಗೆ ಬೇರೆ ಎಷ್ಟೋ ಜನ ಆರ್ಟಿಸ್ಟ್ಗಳಿಗೆ ಅದು ಆ ಪ್ರೋಗ್ರಾಮಿಂದ ಗೊತ್ತಾಗಿದೆ. ಆ್ಯಂಡ್ ಒಂದು ಲೆವೆಲ್ ಮೇಲೆ ಹೋಯಿತು ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿತ್ತು. ಅಷ್ಟೊಂದು ಜನ ಮ್ಯೂಸಿಷಿಯನ್ಸ್ ಜೊತೆ ಹಾಡೋದು ನನ್ನ ಕನಸಾಗಿತ್ತು. ಆ್ಯಂಡ್ ಐ ಥ್ಯಾಂಕ್ ಯು. ಆ್ಯಕ್ಚುಲಿ ಎಲ್ಲ ಆರ್ಗನೈಸರ್ಸ್ ಇರ್ತಾರೆ, ಬಟ್ ಇವ್ರಿಗೆ ಅವಕಾಶ ಕೊಡಬೇಕಂತ ಪಿಕ್ ಮಾಡಿ ಕೊಡೋದಿದೆಯಲ್ಲ, ದಟ್ ಸಮಥಿಂಗ್ ಓನ್ಲಿ ಯು ಕ್ಯಾನ್ ಡೂ ಅನ್ಸುತ್ತೆ. ಐ ಥಿಂಕ್ I don't know what to say for this, but then yes, I love your voice and I love your singing caliber. Honestly, I'm not just saying it because you are sitting here anta heltalla. I feel there are so many good voices in our state. Ellarigununu, if through our organization, if one such opportunity can also make a little difference, then I feel a little, ಹ್ಯಾಪಿ ಆ್ಯಂಡ್ ಸ್ಯಾಟಿಸ್ಫೈಡ್. ಆ್ಯಕ್ಚುಲಿ ಕಾಂಪ್ಲಿಮೆಂಟ್ಸ್, ಚೆನ್ನಾಗಿ ಹಾಡ್ತೀಯಾ, ನೀನು ಪ್ರೋಗ್ರಾಮ್ಸ್ ಕೇಳ್ತೀವಿ ಅಂತ ತುಂಬ ಜನ ಹೇಳಿದ್ದಾರೆ, ಬಟ್ ಅದನ್ನು ಕಾರ್ಯರೂಪಕ್ಕೆ ತರೋವಂಥವ್ರು ತುಂಬ ಕಡಿಮೆ. ಸೊ ಯು ಆರ್ ಒನ್ ಆಫ್ ದಮ್. ಅದಕ್ಕೆ ನನಗೆ ತುಂಬ ಖುಷಿ ಆಗ್ತಿದೆ. ಐ ಆಮ್ ವೆರಿ ಫಾರ್ಚುನೇಟ್ ಟು ಅಟೆಂಡ್ ದಟ್ ವೆರಿ ಗುಡ್ ಶೋ, ಇಳೆಯರಾಜ ಶೋ. ಐ ಕ್ಯಾನ್ ನೆವರ್ ಫರ್ಗೆಟ್ ದ್ಯಾಟ್. God willing, we shall do more. Yeah, we shall work together even more. Thank you. Shweta, if we have to talk about your awards and rewards, I mean, you have been a recipient of so many awards for your music contribution in this Indian music industry field. ಯಾವುದೆಲ್ಲ? ನನಗೆ 2014 ಆರ್ಯಭಟ ಇಂಟರ್ನ್ಯಾಷನಲ್ ಅವಾರ್ಡ್ ಬಂತು ಸುಗಮ ಸಂಗೀತ ಕ್ಷೇತ್ರಕ್ಕೆ. ಅದಾದಮೇಲೆ ಸಂಗೀತ ಮತ್ತು ನೃತ್ಯ ಅಕಾಡೆಮಿಯಿಂದ ಯುವ ಚೇತನ ಅಂತ ಒಂದು ಮಲ್ಲಿಕಾರ್ಜುನ್ ಮನ್ಸೂರ್, ಡಾಕ್ಟರ್ ಮಲ್ಲಿಕಾರ್ಜುನ್ ಮನ್ಸೂರ್ ಈಸ್ ಅ ವೆರಿ ಬಿಗ್ ನೇಮ್ ಇನ್ ಹಿಂದೂಸ್ತಾನಿ ಕ್ಲಾಸಿಕಲ್ ಮ್ಯೂಸಿಕ್. ಅವ್ರ ಹೆಸರಲ್ಲಿ ಒಂದು ಸ್ಕಾಲರ್ಶಿಪ್ ಬಂತು. ಅದಾದಮೇಲೆ ಸುಚಿತ್ರಾ ಫಿಲಮ್ ಸೊಸೈಟಿ ಕಡೆಯಿಂದ ಒಂದು ಆಲ್ ಓವರ್ ಕರ್ನಾಟಕ ಒಂದು ಕಾಂಪಿಟೇಷನ್ ಆದಾಗ ನಾನು ಕರ್ನಾಟಕ ಧ್ವನಿ ಅಂತ ಒಂದು ಅದು ವಿನ್ ಆದೆ. ಸ್ವಲ್ಪ ಈ ಥರ. ಐ ಥಿಂಕ್ ಯು ಆರ್ ಆಲ್ಸೋ ಚೋಸನ್ for this Voice of Bengaluru. Voice of Bengaluru, ಹೌದು. Voice of Bengaluru ರನ್ನರ್ ಅಪ್ ನಾನು ಗರುಡ ಮಾಲಲ್ಲಿ. ದಟ್ ವಾಸ್ ಆಲ್ಸೋ ಬಿಗ್ ಥಿಂಗ್ ಫಾರ್ ಮಿ. ಅದು ಅದಾದ್ಮೇಲೆ ತುಂಬ ರೆಕಗ್ನಿಷನ್ ಸಿಕ್ತು. ಪ್ರೋಗ್ರಾಮ್ಸ್ಗೆಲ್ಲ ಕರೆಯಕ್ಕೆ ಸ್ಟಾರ್ಟ್ ಮಾಡಿದ್ರು. ಅರೆ ವಾ,
Thanks to Mr. Garudachar. I think, he was the one, they used to Medini conduct ma'am, Medini Garudachar. They are the ones who would conduct that. That was also a beautiful platform for people to exhibit their talent and then be seen and heard. ಹೌದು. So, coming to the end of the conversation, I know that you have a little son who's no longer so little, I think so. So, what do you have to talk about him? Avruನು ಮ್ಯೂಸಿಕ್ ಪರ್ಸ್ಯೂ ಪ್ರೀತಮ್ ಮಾಡ್ತಿದ್ದಾರಾ? ಅಂತ ಈಗ ಫಸ್ಟ್ PU ಓದ್ತಾ ಇದ್ದಾನೆ. ಹಾಂ. ಅವನಿಗೆ ಕೂಡ ಪ್ರಾಬ್ಲಿ ನಾನು ಅಮ್ಮ ಎಲ್ಲ ಹಾಡ್ತಿರೋದ್ರಿಂದ ಈವನ್ ಹಿ ಹ್ಯಾಸ್ ಎ ಗಿಫ್ಟೆಡ್ ವಾಯ್ಸ್. ಅವನಿಗೆ ಸ್ವರ ತಪ್ಪೋದೇ ಇಲ್ಲ, ಶ್ರುತಿ ತುಂಬ ಚೆನ್ನಾಗಿ ಹಾಡ್ತಾನೆ ಅವನು. ಬಟ್ ಸ್ಟಿಲ್ ಅವನಿಗೆ ಇನ್ನೂ ಅದ್ರ ಬಗ್ಗೆ ಅಷ್ಟು ಆಸಕ್ತಿ ಬಂದಿಲ್ಲ. ಅದು ಅವನಿಗೆ ಬರಬೇಕು. ವಿ ಕೆನಾಟ್ ಫೋರ್ಸ್. ಬಟ್ ಚೆನ್ನಾಗಿ ಹಾಡ್ತಾನೆ. ತುಂಬ ಖುಷಿ ಇದೆ. ಹೌದೌದು. ಅಮ್ಮ ನೀನು ಅಮ್ಮ ಟಿ ವಿಯಲ್ಲಿ ನೋಡ್ತಾರೆ. ಅವ್ರ ಫ್ರೆಂಡ್ಸಿಗೆಲ್ಲ ಅವ್ನು ಇಂಟ್ರೊಡ್ಯೂಸ್ ಮಾಡ್ಕೊಳಕ್ಕೆ ತುಂಬ ಖುಷಿ ಅವನಿಗೆ. ಅಮ್ಮ ಸಿಂಗರ್ ಅಂದ ತಕ್ಷಣ ಎಲ್ಲರದ್ದು ಅಟೆನ್ಷನ್ ಬರುತ್ತಲ್ಲ, ಹಿ ಲೈಕ್ಸ್ ದ್ಯಾಟ್. ಆಮೇಲೆ ಹೇಳ್ತಿರ್ತಾನೆ, ನೀನು ಜೀನ್ಸ್ ಎಲ್ಲ ಹಾಕೊಂಡು ಬರಬೇಡಮ್ಮ, ನೀನು ಅಕ್ಕ ಥರ ಕಾಣಿಸ್ಬಿಡ್ತೀಯ. ನನ್ನ ಫ್ರೆಂಡ್ಸ್ ಎಲ್ಲ ಯಾರೋ ನಿಮ್ಮ ಅಕ್ಕ ಥರ ಇದ್ದಾರಲ್ಲೋ ನಿಮ್ಮಮ್ಮ ಅಂತ ಕೇಳ್ತಾರೆ. ವೇರ್ ಸ್ಯಾರಿ ಅಂಡ್ ಕಮ್ ಅಂತ ಹೇಳ್ತಾನೆ ಅವನಿಗೆ. ಇದು ಬೇರೆ. ಬಟ್ ಅವನು ತುಂಬ ಒಳ್ಳೆ ಕ್ರಿಟಿಕ್. ನನಗೆ ಹೇಳ್ತಾನೆ, ಚೆನ್ನಾಗಿತ್ತು, ನೀನು ಇಲ್ಲಿ ಚೆನ್ನಾಗಿ ಹಾಡಲಿಲ್ಲ, ಇಲ್ಲಿ ಇನ್ನು ಸ್ವಲ್ಪ ನೀನು ನಗಬೇಕಿತ್ತು, ನೀನು ನಗೋದೇ ಇಲ್ಲ. ಈ ಥರದ್ದೆಲ್ಲ ನನಗೆ ನನ್ನ ಮಗನೇ ಹೇಳೋದು. ಯಾ See, take away from everybody, actually. Yes. So finally, if you have to tell those people who want to pursue music as their profession, ಏನಂತ ಹೇಳಕ್ಕೆ ಇಷ್ಟಪಡ್ತೀರಾ? Actually, it's such a vast industry now. And to make it big, there is, like you said, need a lot of patience and then time. So, ಬರೋರಿಗೆ, how do you want them to prepare themselves mentally before they enter into this field? ಆ್ಯಕ್ಚುಲಿ ಎಷ್ಟು ಗೈಡ್ ಮಾಡೋ ಥರ ಅಷ್ಟು ದೊಡ್ಡ ಸಿಂಗರ್ ಇನ್ನೂ ಆಗಿಲ್ಲ ನಾನು. ಬಟ್ ಫ್ರೆಂಡ್ಲಿ ಸಜೆಷನ್ ಐ ಕ್ಯಾನ್ ಗಿವ್. ಏನು ಅಂದರೆ, ಯಾವುದೇ ಅಂದರೆ ಹಾರ್ಡ್ ವರ್ಕ್ ಕಮ್ಮಿ ಆಗಬಾರ್ದು. ಡೇ ಬೈ ಡೇ ಅದು ಇನ್ನೂ ಜಾಸ್ತಿ ಆಗಬೇಕು, ಕಲಿಯೋದು ಮಾಡೋದು ಇರಬೇಕು. ಬಟ್ ಯಾವುದೇ ರೀತಿ ಎಕ್ಸ್ಪೆಕ್ಟೇಷನ್ಸ್, ಈಗ ಹೋಗಿದ ತಕ್ಷಣ ಹಿಂಗೆ ಹಾಡ್ಬಿಡ್ತೀವಿ, ಈಗ ಹೋಗಿದ ತಕ್ಷಣ ಅಲ್ಲಿ ರೀಚ್ ಆಗಿಬಿಡ್ತೀವಿ, ಈ ಥರದ್ದು ಯಾವುದೇ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಬರಬಾರ್ದು. ಯಾಕಂದರೆ ಆ ಥರ ಅಂದ್ಕೊಂಡು ಅದು ಆಗದೆ ಇದ್ದಾಗ ಡಿಸಪಾಯಿಂಟ್ಮೆಂಟ್ಸ್ ಆಗಿ ನಾವೇನು ಫೋಕಸ್ ಇಲ್ಲದೆ, ನಾವೇನು ಕಲಿಯೋಕ್ಕೂ ಆಗದೆ, ಆ ಥರದ್ದೆಲ್ಲ ಆಗಿದೆ ತುಂಬ. ಈವನ್ ಐ ಆಲ್ಸೋ ಎಕ್ಸ್ಪೀರಿಯನ್ಸ್ ದ್ಯಾಟ್. ಆವಾಗ ನಮ್ಗೆ ಸುಮ್ಮನೆ ನಮ್ಮ ಎನರ್ಜಿ ವೇಸ್ಟ್ ಆಗುತ್ತೆ ಅದರಲ್ಲಿ. ಅದ್ರ ಬದಲು ಅಪ್ಗ್ರೇಡ್ ಆಗ್ತಾ ಯಾವ್ಯಾವ ಹಾಡು ಯಾವ ಸಿಂಗರ್ ಕೂಡ 100% ಇರಲ್ಲ, ಎಲ್ಲರಿಗೂ ಲಿಮಿಟೇಷನ್ಸ್ ಇರುತ್ತೆ. ಸೊ ವರ್ಕ್ ಆನ್ ಯೋರ್ ಲಿಮಿಟೇಷನ್ಸ್ ಡೈಲಿ, ಕೀಪ್ ಲರ್ನಿಂಗ್. ಆಸಕ್ತಿ ಮಾತ್ರ ಯಾವುದಕ್ಕೂ ಕಮ್ಮಿ ಆಗಲೇಬಾರ್ದು. ಬಟ್ ಡೆಫಿನೆಟ್ಲಿ ನಂಗೆ ಒಂದು ಅನಿಸುತ್ತೆ, ಕಷ್ಟಪಟ್ಟು ಏನೋ ನಂಬಿಕೆಯಿಂದ ಮಾಡಿದ್ರೆ ಡೆಫಿನೆಟ್ಲಿ ಸಿಗುತ್ತೆ, ಎಲ್ಲರಿಗೂ ಅವಕಾಶ ಸಿಗುತ್ತೆ. ಯಾರಿಗೂ ಮೋಸ ಅಂತೂ ಆಗಲ್ಲ. ಇವಾಗ ಎಷ್ಟು ಕಡೆ ಆಪರ್ಚುನಿಟೀಸು ಅಷ್ಟೇ ಇದೆ. ಎಷ್ಟು ಜನ ಸಿಂಗರ್ಸ್ ಉತ್ಪಾದನೆ ಆಗ್ತಿದೆ. ಹೌದು. ಆಮೇಲೆ ಈಗ ಬೇಗ ಫೇಮಸ್ ಆಗೋದಕ್ಕೆ ಅವಕಾಶನೂ ಇದೆ ಪಬ್ಲಿಕ್ಲಿ, ಎಲ್ಲ ಸೋಷಿಯಲ್ ಮೀಡಿಯಾ. ನಮ್ಮದು ಇರಲಿಲ್ಲ ಅವಾಗ ಆ್ಯಕ್ಚುಲಿ. ಸಾರಿಗಮಪಲ್ಲಿ ಇದ್ದಾಗೆಲ್ಲ ನಮ್ಮ ವಿಡಿಯೋಸೇ ಇಲ್ಲ ಇವಾಗ. ಸೊ ಅದು ಒಂದು ಇರೋದ್ರಿಂದ ಎಲ್ಲರೂ ಕಲಿಕೆಗೆ ಜಾಸ್ತಿ ಬೆಲೆ ಕೊಡಬೇಕಂತ ನನಗನ್ಸುತ್ತೆ ಪರ್ಸ್ನಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ಯುವರ್ ಟೈಮ್. ಆ್ಯಂಡ್ may God bless you with a lot more opportunities. May God bless you with all the love the universe can give you. And then may we be blessed to hear a lot more of your songs in many more movies to come. And thanks for your time. Thank you so much. It was pleasure talking to you on this Co-Corner. Same here. Thank you so much for having me here. ಎಲ್ಲಿರುವೆಯೋ ಘನಶಾ